ಚಾನಲ್ 1 ಅಪ್ಪೆ ಟೀಚರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲರೂ ಕೂಡ ಗೊತ್ತಿರೋ ಪ್ರಕಾರ ಇವತ್ತು ಕೋಸ್ಟಲ್ ವುಡ್ನ ಅಂದ್ರೆ ಕೋಸ್ಟಲ್ ವುಡ್ ಯಾವ ರೀತಿ ಬೆಳೀತಾ ಇದೆ, ಯಾವ ರೀತಿ ಮುಂದಕ್ಕೆ ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ಬಾಲಿವುಡ್, ಯಾವುದೇ ಒಂದು ವುಡ್ಗಳಿಗೂ ಕೂಡ ಕಂಪೇರ್ ಮಾಡಿದ್ರು ಕೂಡ ನಮ್ಮ ಕೋಸ್ಟಲ್ ವುಡ್ ಯಾವುದೇ ರೀತಿಗೂ ಕೂಡ ಕಮ್ಮಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅದೇ ರೀತಿ ಇವತ್ತು ಶುಕ್ರವಾರ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವತ್ತು ನಮ್ಮ ಕರಾವಳಿಯಾದ್ಯಂತ ಒಂದು ತುಳು ಸಿನಿಮಾ ರಿಲೀಸ್ ಆಗಿರುವಂಥದ್ದು ಅಪ್ಪೆ ಟೀಚರ್. ಸೊ ನಮ್ಮ ತುಳುವಿನಲ್ಲಿ ಒಂದು ಕೂಡ ಮಾತು ಇದೆ, ಅಪ್ಪೆ ಟೀಚರ್ ಆದ್ರೆ ಅಮ್ಮೇರು ಪೊಲೀಸ ಅಂತೇಳಿ. ಸೊ ಈ ಒಂದು ಮಾತಿನ ಪ್ರಕಾರ ಒಂದು ಅಪ್ಪೆ ಟೀಚರ್ ಅನ್ನೋ ಒಂದು ಪದವನ್ನ ತಗೊಂಡು ಒಂದು ಸಿನಿಮಾವನ್ನು ಸಿನಿಮಾವನ್ನು ಮಾಡಿದ್ದಾರೆ. ಸೊ ಆ ಸಿನಿಮಾದ ನಾಯಕರು ನಮ್ಮ ಜೊತೆಗಿದ್ದಾರೆ, ಅದೇ ರೀತಿ ಡೈರೆಕ್ಟರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ, ನಿರ್ದೇಶಕರಾದಂತಹ ಕಿಶೋರ್ ಅವರಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಒಂದು ಚಿತ್ರದ ನಾಯಕರಾದಂತಹ ಸುನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗಾಗಲೇ ಹಲವಾರು ಸಿನಿಮಾದಲ್ಲಿ ಒಂದು ಸಹ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ನಿಮ್ಮ ಕಿಶೋರ್ ಅವರ ಬಗ್ಗೆ ಹಲವಾರು ಡೈರೆಕ್ಟರ್ಗಳಿಗೆ ಕೂಡ ಗೊತ್ತೇ ಇದೆ. ಸೊ ಜಾಸ್ತಿ ಹೇಳಬೇಕು ಅಂತನಿಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸರ್ ಬೇಜಾರು ಮಾಡ್ಕೊಳ್ಬಾರ್ದು. ಸರ್ ತಮ್ಮ ಏಜ್ ಏನು? ತಮ್ಮ ಏಜ್ ಎಷ್ಟಿರ್ಬೋದು? ನಾನೊಂದು ಗೆಸ್ ಮಾಡ್ಲಾ? ಒಂದು 25? ಇಲ್ಲ, ಸ್ವಲ್ಪ ಇನ್ನು ಕಡಿಮೆನಾ? ಓಕೆ, ಒಂದು 23? ಇನ್ನು ಕಡಿಮೆ. ಸರ್ ಏನ್ ಸರ್ ಇದು ತುಂಬಾ ಕಡಿಮೆ ಆಗ್ತಾ ಇದೆ. ಇಲ್ಲ, 27. ಸೊ ಒಂದು ಈ ಒಂದು ಪ್ರಾಯದಲ್ಲಿ ಒಂದು ಸಾಧನೆಯನ್ನ ಮಾಡಿರುವಂತದ್ದು, ಅದು ಒಂದು ಅಪ್ಪೆ ಟೀಚರ್ ಅನ್ನೋ ಒಂದು ಚಿತ್ರವನ್ನು, ತುಳು ಚಿತ್ರವನ್ನ ನಮಗೆ ಒಂದು ಅರ್ಪಣೆಯನ್ನ ಮಾಡಿದೀರಾ. ಒಂದು ಸೂಪರ್ ಆಗಿರುವಂತ ಸಿನಿಮಾ ಕೂಡ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವತ್ತು ಈ ಶೋವನ್ನ ನಾನು ನೋಡಿಕೊಂಡು ಬಂದಿದ್ದೇನೆ, ಹಾಗಾಗಿ ನನಗೆ ಗೊತ್ತಿದೆ ಈ ಒಂದು ಸೂಪರ್ ಆಗಿರುವಂತ ಸಿನಿಮಾ ಒಂದು ಅದ್ಭುತವಾಗಿದೆ. ಅಂಡ್ ಕಾಮಿಡಿ ಎಲ್ಲ ಎಂಟರ್ಟೈನ್ಮೆಂಟು ಇದೆ, ಅದಾದ್ಮೇಲೆ ಒಂದು ಸಸ್ಪೆನ್ಸ್ ಕೂಡ ಈ ಒಂದು ಮೂವಿಯಲ್ಲಿ ಇದೆ. ಸೊ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರಾದಂಥ ಸುನಿಲ್ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಸರ್, ನೀವು ಈ ಒಂದು ನಿರ್ದೇಶಕರಾಗಿ ಬರಬೇಕು ಅಂತ ಯಾವಾಗ ನಿಮಗೆ ಅನಿಸಿರುವಂಥದ್ದು? ಯಾವಾಗ ನಿಮ್ಮ ಈ ಒಂದು ಪಯಣವನ್ನು ಸ್ಟಾರ್ಟ್ ಮಾಡಿದ್ರಿ ಇದರದ್ದು ನಿರ್ದೇಶಕರಾಗಿ? ತುಂಬಾ ವರ್ಷ ಆಯ್ತು, ಅಂದ್ರೆ ಅವಾಗಿಂದಲೇ ಒಂದು ಕಾಲೇಜು PUC ದಿನಗಳಲ್ಲೇ. ಅವಾಗ ಯಾವ್ದ್ರ ಮೇಲೆ ಕ್ರೇಜ್ ಇತ್ತು ಜಾಸ್ತಿಯಾಗಿ? ಅವಾಗ ನಾಟಕ, ಸ್ಕಿಟ್, ಆಮೇಲೆ ಡ್ರಾಮಾ, ಕಥೆಗಳನ್ನ ಬರಿತಾ ಇದ್ದೆ, ಓದ್ತಾ ಇದ್ದೆ, ಆ ತರ ಎಲ್ಲ. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ದು ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು. ಓಕೆ, ಸೊ ಫಸ್ಟ್ ಸ್ಟೆಪ್ ಎಲ್ಲಿ ಇಟ್ರಿ ನೀವು? ಅಂದ್ರೆ ಒಂದು ಸಿನಿಮಾ ಅಂದ್ರೆ ನಾಟಕ ಅಂತ ಹೇಳಿದ್ರಿ. ಸೊ ಯಾವ್ದಕ್ಕೆ ನೀವು ಫಸ್ಟ್ ಸ್ಟೆಪ್ ಇಟ್ಟಂತ? ನಾಟಕದ ಯಾವ್ದಾರು ನೆನಪಿದೆಯಾ ನಿಮಗೆ? ನಾಟಕ ಅಂತ ಹೇಳಿದ್ರೆ ಕಾಲೇಜಲ್ಲಿ ನಡೀತಿದ್ದು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಡಿಗ್ರಿ. ಓಕೆ, ನೀವು ಸಾಧನೆಯನ್ನು ಹೇಳ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದು, ಜನರಿಗೆ ಕೇಳಿಸುವಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದ್ರೆ ಯಾವ ಮೆಟ್ಟಿಲನ್ನು ಹತ್ತಿಕೊಂಡು ಬಂದ್ರು ಅಂತ ಗೊತ್ತಾಗ್ಬೇಕಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ, ಕಾಲೇಜ್ ಆದ್ಮೇಲೆ ಹೊರಗಡೆ ಬಂದ್ವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ವಿ. ಒಂದೊಂದೇ ಇಲ್ಲಿವರೆಗೆ ಬಂತು, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಓಕೆ, ಈ ಸಿನಿಮಾಗಿಂತ ಮೊದಲು ಯಾವ ಒಂದು ಸಿನಿಮಾಗೆ ಯಾವ್ದಾದ್ರು ಮಾಡಿದೀರಾ? ಯಾವ್ದು ಇಲ್ಲ, ಡೈರೆಕ್ಷನ್ ಅಂತ ಯಾವ್ದು ಮಾಡಿಲ್ಲ. ಸೊ ಸಹ ನಿರ್ದೇಶಕರಾಗಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು. ಇದು ಮೊದಲನೇ ಸಿನಿಮಾ ಆಸ್ ಎ ಡೈರೆಕ್ಟರ್ ಆಗಿ, ನಿರ್ದೇಶಕನಾಗಿ ಇದು ಚೊಚ್ಚಲ ಸಿನಿಮಾ. ಓಕೆ, ಇವಾಗ ಸಿನಿಮಾ ರಿಲೀಸ್ ಆಗಿ ಬೆಳಗಿಂದ ಒಂದು ಎಷ್ಟು ಶೋ ಆಯ್ತು? ನಾವು ವಿಸಿಟ್ ಕೊಟ್ಟಿದ್ದೆ ಒಂದು 4-5 ಶೋ ಆಯ್ತು. ಓಕೆ, ಸೊ 4-5 ಶೋಗೆ ಹೋಗಿ ಬಂದಿದ್ದೀರಾ, ನೀವು ವಿಸಿಟ್ ಕೊಟ್ಟಿದ್ದೀರಾ. ತಮ್ಮ ರಿಯಾಕ್ಷನ್ ಯಾವ ರೀತಿ ಹೇಳ್ತೀರಾ ಜನರಿಗೆ ಸಿನಿಮಾವನ್ನು ನೋಡಿದವರು? ಫುಲ್ ಖುಷಿ ಇದೆ, ತುಂಬಾ ಖುಷಿ ಇದೆ. ಸಿನಿಮಾ ನೋಡಿದವರೆಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇದೆ, ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇವಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡಿದ್ರು ಇಲ್ಲಿಂದ, ಉಡುಪಿಯಿಂದ, ಕಲ್ಪನಾ ಥಿಯೇಟರ್ ಇಂದ. ಕಿಶೋರಣ್ಣ ಮೂಲು ಜನ 2 ಥಿಯೇಟರ್ ಆಪ್ನ ಸೊ ಇಲ್ಲಿ ಜಾಗ ಇಲ್ಲ. ಮತ್ತೆ ನಾನೇನೋ ಕೇಳ್ಪಟ್ಟೆ, ನಿಂತ್ಕೊಂಡೆಲ್ಲ ಸಿನಿಮಾ ನೋಡ್ತಾ ಇದ್ದೆ. ನಿಜ, ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ಜಾಗ ಇರ್ಲಿಲ್ಲ, ಲೆಫ್ಟ್ ರೈಟ್ ಸೈಡ್. ಓಕೆ, ನಾನು ಭೇಟಿ ಕೊಡ್ಬೇಕಾದ್ರೆ ಕಿಶೋರ್ ಅವರ ಬದಿಯಲ್ಲಿ ನಿಂತ್ಕೊಂಡು ಇಂಚ ಆತಂಡ ಸಿನಿಮಾ ಹೇಗೆ ಆಗ್ತಾ ಇದೆ ಅಂತ ಒಂದು ಬದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಯಾಕೆಂತ ಹೇಳಿದ್ರೆ ಆ ಭಯ ಖಂಡಿತವಾಗ್ಲೂ ಇರುತ್ತೆ, ನಿಜವಾಗ್ಲೂ ಇರುತ್ತೆ ಅಲ್ವಾ? ತುಂಬಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ತುಂಬಾ ನಿರೀಕ್ಷೆ ಹುಟ್ಟಿಸಿದಂತ ಸಿನಿಮಾ, ಎಲ್ಲ ಎಕ್ಸ್ಪೆಕ್ಟೇಷನ್ ಇಂದ ದಾದರ ಮಲ್ದಿರ್ ಮಕ್ಕಳು ತೂಕ ಅಂತ ಮಟ್ಟಕ್ಕಿದ್ದಂತ ಸಿನಿಮಾ. ಹಾಗಾಗಿ ನಾವೊಂದು ನಿರೀಕ್ಷೆಯ ಗಡಿನ ಮುಟ್ಬೇಕಾಗಿದ್ದ ಅನಿವಾರ್ಯತೆ ಇತ್ತು. ಸೊ ಅದು ಮುಟ್ಟಿದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ, ಚೆನ್ನಾಗಿದೆ ಸಿನಿಮಾ. ಖಂಡಿತ ನಿಮ್ ಜೊತೆ ಮಾತಾಡೋಣ. ಅದೇ ರೀತಿ ಇನ್ನು ನಮ್ಮ ಸಿನಿಮಾದ ನಾಯಕರು ನಮ್ಮ ಜೊತೆಗಿದ್ದಾರೆ. ಇವರನ್ನು ನೋಡೋದಕ್ಕೆ ನನಗೆ ಒಂಥರ ಖುಷಿ ಆಗುತ್ತೆ. ಸಿನಿಮಾದಲ್ಲೂ ಕೂಡ ನೀವು ನೋಡಿದ್ರೆ ಖಂಡಿತವಾಗ್ಲೂ ಹೇಳ್ತೀರಿ, ಇವರು ಒಂದು ಗುಂಡಾಗಿರುವಂತ ಹೀರೋನ ಎಲ್ಲಿಂದ ಕರ್ಕೊಂಡು ಬಂದ್ರಪ್ಪ ಅಂತ ಹೇಳ್ಕೊಂಡು. ಯಾಕೆಂದ್ರೆ ಅಷ್ಟು ಕ್ಯೂಟ್ ಆಗಿದ್ದಾರೆ, ಮುದ್ದಾಗಿದ್ದಾರೆ. ಸರ್, ಈಗಾಗಲೇ ನೀವು ಹಲವಾರು ಧಾರಾವಾಹಿಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಸೊ ಫಸ್ಟ್ ನಿಮ್ಮ ಒಂದು ಫೇಮಸ್ ಧಾರಾವಾಹಿ ಇರುವಂಥದ್ದು ಅಶ್ವಿನಿ ನಕ್ಷತ್ರ. ಸೊ ನಿಮ್ಮ ಪಯಣದ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನೀವು ಒಂದು ಸಿನಿಮಾ ರಂಗಕ್ಕೆ ಅಥವಾ ಒಂದು ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ? ನಂದು ಆಲ್ಮೋಸ್ಟ್ ಒಂದು
2008ರಿಂದ ಶುರು ಆಯ್ತು ಈ ಜರ್ನಿ. 2008ರಿಂದ ಯಾವುದಕ್ಕೆ ಪಾದಾರ್ಪಣೆ ಮಾಡಿರುವಂತದ್ದು ನೀವು? ಅಂದ್ರೆ ನಾನು ಅವಾಗ ಫಸ್ಟ್ ನಾನು ಒಂದು ಡ್ರಾಮಾಗಳಲ್ಲಿ ಫಸ್ಟ್ ಸೇರ್ಕೊಂಡೆ. ಮೊದಲು ಆಕ್ಟಿಂಗ್ ನ ಕಲ್ತ್ಕೊಂಡು ಆ ನಂತರ ನಾನು ಸೀರಿಯಲ್ ಗಳಲ್ಲಿ ಹೋಗ್ಬೇಕು ಅಂತ. ಸೊ ಒಂದು 2 ವರ್ಷಗಳು ಈ ತರ ನಡೀತಿದೆ ಜರ್ನಿ. ಸೊ 2010ರಲ್ಲಿ ನಂದು ಫಸ್ಟ್ ಪ್ರಾಜೆಕ್ಟ್ ಟೆಲಿಕಾಸ್ಟ್ ಆಗಿದ್ದು, ಜನವರಿ 1 ಅಲ್ಲೇ. ಸೊ ಅಲ್ಲಿಂದ ಶುರು ಆಗ್ತಾ ಬಂತು. ನಂತರ ತುಂಬಾ ಕನ್ನಡ ಸೀರಿಯಲ್ ಗಳಲ್ಲಿ ಮಾಡ್ಕೊಂಡು ಬಂದೆ. 2013ರಲ್ಲಿ ಆಗಿದ್ದು ಅಶ್ವಿನಿ ನಕ್ಷತ್ರದಿಂದಾಗಿ ಅಶ್ವಿನಿ ನಕ್ಷತ್ರ ಬಹಳಷ್ಟು ಫೇಮಸ್ ಆಗಿದೆ. ಎಲ್ಲರ ಬಾಯಲ್ಲೂ ಕೂಡ ಅಶ್ವಿನಿ ನಕ್ಷತ್ರ ಬರ್ತಾ ಇತ್ತು. ಅದಾದ್ಮೇಲೆ ಏನು ಮನೆಯಲ್ಲಿರುವಂತ ಗೃಹಿಣಿಯರದ ಬಗ್ಗೆ ಕೇಳಬೇಕು ಅಂತ ಇಲ್ಲ, ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಧಾರಾವಾಹಿ ಎಫೆಕ್ಟ್ಗಳು ಯಾವ ರೀತಿ ಇರುತ್ತೆ ಅಂತ. ಸರಿ, ಇರ್ಲಿ, ನಿಮ್ಮ ಹತ್ರ ಮಾತಾಡೋಣ. ಫಸ್ಟಿಗೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಚೇತನ್ ಅಂತ ಹೇಳಿ ಮಂಗಳೂರಿಂದ. ಹಲೋ, ನಮಸ್ತೆ ಚೇತನ್ ಅವರೇ. ಹಲೋ ಹಲೋ ಚೇತನ್ ಅವ್ರೆ, ನಮಸ್ತೆ. ನಮಸ್ತೆ. ಹೇಳಿ ಚೇತನ್ ಅವರೇ, ಮೂವಿ ನೋಡಿದ್ರಾ ಅಪ್ಪೆ ಟೀಚರ್? ನೋಡಿದ್ರ? ಯಾರೆಲ್ಲ ಫಸ್ಟ್ ಶೋ ನೋಡಿದೆ. ಓಕೆ. ನನ್ನ ಫ್ರೆಂಡ್ಸ್ ಜೊತೆ ಒಂದು 5 ಫ್ರೆಂಡ್ಸ್. ಓಕೆ. ತುಂಬಾ ಚೆನ್ನಾಗಿದೆ, ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ. ಕಿಶೋರ್ ಡೈರೆಕ್ಷನ್ ತುಂಬಾ ಸೂಪರ್. ಓಕೆ. ಹಲೋ, ಹೇಳಿ ಚೇತನ್ ಅವರೇ, ಕೇಳ್ತಿದ್ದೆ, ಹೇಳಿ ಸರ್. ನಿಮ್ ಜೊತೆ ಅಲ್ಲಿ ಯಾರಿದ್ದಾರೆ, ಯಾರ ಜೊತೆ ಮಾತಾಡೋದು ಸರ್? ಇಲ್ಲಿ ನಮ್ ಜೊತೆ ಕಿಶೋರ್ ಅವರಿದ್ದಾರೆ, ಡೈರೆಕ್ಟರ್ ಕಿಶೋರ್ ಅವರಿದ್ದಾರೆ, ನಾಯಕ ನಟ ಸುನಿಲ್ ಅವರಿದ್ದಾರೆ. ಮಾತನಾಡಿ, ಇಬ್ರು ಇದ್ದಾರೆ, ಮಾತನಾಡಿ. ಕಿಶೋರ್ ಹೇಳಿ ಸರ್. ತುಂಬಾ ಚೆನ್ನಾಗಿದೆ ಫಿಲ್ಮ್, ತುಂಬಾ ಚೆನ್ನಾಗಿದೆ. ನೀವು ಆಕ್ಟರ್ಸ್ ರೇಟ್ ತುಂಬಾ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಕಾಮಿಡಿ ಟೈಮಿಂಗ್ಸ್ ಅಂತೂ ಸೂಪರ್. ಮತ್ತೆ ಕ್ಲೈಮ್ಯಾಕ್ಸ್ ಸೂಪರ್. ಒಂದು ಸ್ಟೋರಿ, ಕಾಮಿಡಿ ನಡುವೆ ಒಂದು ಸ್ಟೋರಿ ಇದೆ ಅಲ್ಲ, ತುಂಬಾ ಸೂಪರ್ ಆಗಿದೆ. ಮತ್ತು ಕ್ಲೈಮ್ಯಾಕ್ಸ್ ನಾವು ಏನೋ ಸರ್ಪ್ರೈಸ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಮಾಡಿದ್ದೀರ, ಅದು ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಒಳ್ಳೇದಿದೆ, ಸೀನ್ಸ್ ತುಂಬಾ ಒಳ್ಳೇದಾಗಿದೆ. ತುಂಬಾ ಒಳ್ಳೆ ಮೂವಿ. ತಾಲಿ ಪೊಲೀಸ್ ರೀತಿ ಒಂದು ಒಳ್ಳೆ ಹಿಟ್ ಮೂವಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಮ್ಗೆಲ್ಲ. ತುಂಬಾ ಒಳ್ಳೆ ಟಾರ್ಗೆಟ್ ಅನ್ನ ಬಿದ್ದು ನಕ್ಕಿದೆ. ತುಂಬಾ 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 ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ ಸರ್. ಓಕೆ, ಸರಿ. ಇದು ಪಬ್ಲಿಕ್ ಒಂದು ರಿಯಾಕ್ಷನ್ ಅಂತ ಹೇಳ್ಬೋದು, ಪ್ರಥಮ ರಿಯಾಕ್ಷನ್. ಇರಲಿ, ಸೊ ಈ ಥರದ ರಿಯಾಕ್ಷನ್ಗಳು ಇನ್ನೂ ಬರ್ತಾನೆ ಇರುತ್ತೆ, ಕೇಳ್ಕೊಳ್ಳೋಣ ಯಾವ ರೀತಿ ಇರುತ್ತೆ. ಅದೇ ರೀತಿ ನಾವು ನಾಯಕ ನಟರಾದ ಸುನಿಲ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಈ ಸಿನಿಮಾಗೆ ತಮಗೆ ಹೀರೋ ಆಗಿ ಯಾವ ರೀತಿ ಚಾನ್ಸ್ ಬಂತು? ಯಾರು ನಿಮಗೆ ಯಾರು ನಿಮಗೆ ಚಾನ್ಸ್ ಕೊಡುವಾಗ ಯಾರಿದ್ರ ಬಗ್ಗೆ? ಅಂದ್ರೆ ನಾವು ಹಳೆ ಸ್ನೇಹಿತರು, ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ, ಇದರ ಹಿಂದೆ ವರ್ಕ್ ಮಾಡಿದೀವಿ. ಸೊ ಕಿಶೋರ್ ಮಾಡ್ತಾರೆ ಅಂತ ಗೊತ್ತಾದಾಗ ನನಗೆ ತುಂಬಾ ಸಂತೋಷ ಆಯ್ತು. ಕಿಶೋರ್ ಅವರು ನಿಮಗೆ ಮೊದಲಿಂದ ಪರಿಚಯ ಇತ್ತು. ಅಂದ್ರೆ ನಾವು ಸೀರಿಯಲ್ ಗಳಲ್ಲಿ ವರ್ಕ್ ಮಾಡಿದ್ವಿ. ಇವರು ಅವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಅದಾದ ನಂತರ ಈಗ ಅಪ್ಪೆ ಟೀಚರ್ ಆಗೋ ಟೈಮಲ್ಲಿ ಅವರಿಂದ ಕಾಲ್ ಬಂತು. ಇಟ್ ವಾಸ್ ಸರ್ಪ್ರೈಸ್. ಕರೆದ್ಬಿಟ್ಟು ಈ ತರ ನೀವು ಮಾಡಬೇಕು ಅಂತ ಕೇಳಿದ್ರು. ಸೊ ಸಂತೋಷದಿಂದ ಒಂದು ಒಪ್ಕೊಂಡೆ ನಾನು. ಲೈಕ್ ಇಟ್ ವಾಸ್ ಅನ್ ಆಪರ್ಚುನಿಟಿ, ದೊಡ್ಡ ಆಪರ್ಚುನಿಟಿ ನನಗೆ. ಅಂದ್ರೆ ನನಗೆ ಹೇಗಾಗಿತ್ತು ಅಂತ ಹೇಳಿದ್ರೆ, ನಾನು ಮೂಲತಃ ಮಂಗಳೂರಿನವನಾಗಿದ್ರು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ. ನನ್ನ ಕೆರಿಯರ್ ಅಂತ ನಾನು ಕಂಡ್ಕೊಂಡಿದ್ದು ಬೆಂಗಳೂರಲ್ಲಿ. ಸೊ ನನಗೆ ತುಳುನಾಡಿನ ಸ್ವಲ್ಪ ಸೆಳೆತ ಇತ್ತು. ಅಂದ್ರೆ ಇಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಪಂಡ ಒಂಜಿ ಅಪ್ಪೆ ಭಾಷೆಡ್ ಒಂಜಿ ಪಿಕ್ಚರ್ ಮಲ್ಪನಾಗ ಮಲ್ಪನಂಚಿನ ಒಂಜಿ ಅವಕಾಶ ತಿಕ್ಕನು ಪಂಡ ಐಟ್ ಮಲ್ಲ ವಿಷಯ ಎಂಕ್ ಇಜ್ಜಿಂದು ತೋಜುಂಡು ಪಂಡ ಅಂಚ ಒತ್ತೊನ್ನಿಯನು ಪಂಡ ಎಂಕೊಂಜಿ ಬ್ಲೆಸ್ಡ್ ಅವು ಪಂಡ ಅವು ಐಟ್ಲ ನೆಕ್ಸ್ಟ್ ಲೆವೆಲ್ ಪಂಡ ಎಂಕ್ ಮೂಲು ಏರು ಗಟಾರ್ನು ಗಟ್ಟಿನಕ್ಲು ಉಲ್ಲೇರು ಆಕ್ಟರ್ ನಕ್ಲು ಅಕ್ಲೇನ ಒಟ್ಟುಗು ಬೇಲೆ ಮಲ್ಪನಂಚಿನ ಒಂಜಿ ಸದಾವಕಾಶ ಎಂಕ್ ನೆವರ್ ಎಕ್ಸ್ಪೆಕ್ಟೆಡ್ ಪಂಡ ಒಂಜಿ ಇಮ್ಯಾಜಿನೇಷನ್ ಲ ಇಜ್ಜಿ ಅಂಡ್ ಎನ್ನ ಎಂಚೈತಿನ ಪಂಡ ಎಂಕ್ ಎನ್ನು ಇಂಡಸ್ಟ್ರಿಗೆ ಬಂದಾಗನೆ ಹೀರೋ ಆವೋಡು ಪನ್ಪಿನ ಕಾನ್ಸೆಪ್ಟ್ ದಿವನ್ ಬತ್ತಿನ ಯಾತ್ ಒಂಜಿ ಆಕ್ಟರ್ ಆದ್ ಗುರ್ತಾವೋಡು ಗುರ್ತು ಮಲ್ತ ನೋಡು ಮನಸ್ಸುಡು ಒರಿಯೋಡು ಒಂದು ಅಂಡ್ ಎನ್ನ ಡೆಬ್ಯೂಟ್ ತುಳು ಟಾಪುನ್ ಬಂದು ಐ ನೆವರ್ ಡ್ರೀಮ್ಡ್ ಒಂಜಿ ಗೋಲ್ಡನ್ ಆಪರ್ಚುನಿಟಿ ಲೆತ್ತದು ಕೊರಿಯರ್ ಪಂಡ ನಮ್ಮನ ಗಣೇಶ್ ಕಾಮತ್ ಬೊಕ ರತ್ನಾಕರ್ ಕಾಮತ್ ಮಗೆರ್ ಆರ್ ಪ್ರೊಡ್ಯೂಸರ್ ಆರೆ ತೋಂದಿತ್ತಿನು ಬೊಕ ಕಿಶೋರ್ ಲೆತ್ತೇರು ಪಂಡ ಇಟ್ ವಾಸ್ ಅನ್ ಅಫಿಷಿಯಲಿ ಮೀಟ್ ಅಂಡ್ ಸ್ಟೋರಿ ಅಪಗನೆ ಕೇಂಡರ ಅಂದ್ ಅದ ಅಪಗನೆ ಪಂಡೇರ್ ಅಂಚಿ ಎಂಕ್ ಮಸ್ತ್ ಖುಷಿ ಅಂಡ್ ಪಂಡಾಗ್ಲು ಮಲ್ದೊಂದಿನ ಕಾನ್ಸೆಪ್ಟ್ ಒಂಜಿ ವರ್ಕೌಟ್ ಆಪಿನಂಚಿನ ಒಂಜಿ ಮದರ್ ಸೆಂಟಿಮೆಂಟ್ ಇಪ್ಪುನಂಚಿನ ಬೊಕ ಅಲ್ಟಿಮೇಟ್ಲಿ ಕಾಮಿಡಿ ಓರಿಯೆಂಟೆಡ್ ಬೊಕ ನಮ್ಮನ ತುಳುನಾಡ್ಗ್ ಜನಕ್ಲೆ ದಾದ ಕೇನ್ ವೇರ್ ಅವು ಕಿಶೋರರಿಗೆ ಎಡ್ಡೆ ಗೊತ್ತು ಪಂಡ ಆರೆಗ್ ಮೂಲ್ ಬತ್ತಿದ ಒಂಜಿ 7 ವರ್ಷದ ಒಂಜಿ ಎಕ್ಸ್ಪೀರಿಯನ್ಸ್ ಉಂಡತೆ ಆರ್ ಮಲ್ದಿನ ಆತ್ ಪಿಕ್ಚರ್ಡ್ ಆರ್ ಕಲ್ತಿನ ಅವೇನು ಪಂಡ ಮುಲ್ಪದ ನಾಡಿ ಮಿಡಿತದ ಅದ ಜನಕ್ಲೆಗ್
ದಾದ ಬೂಡು ನಮ್ಮ ಕೊಂಡ ದಾದೆನ್ ಅಕ್ಸೆಪ್ಟ್ ಮಲ್ಪೇರು ಅವೇನ್ ಮಸ್ತ್ ತೆರಿಯೊಂದೇರು ಆ ಐಟಮ್ ಇತ್ತು ಎಂಕ್ ಮಸ್ತ್ ಹೋಪ್ ಇತ್ತಿನೇ ಅವಳು ಆ ಸ್ಟೋರಿದ ಮಿತ್ತ ಐಕ ಅಂಚ ಹೋಪ್ ಬತ್ತೀನಿ ಆರ್ನ ಮಿತ್ತಿಲ್ಲ ಹೋಪ್ ಇತ್ತಿನ ಅವೇ ವಿಷಯ ಪಂಡ ಮೇರೆಗ್ ಮೀಟರ್ ಗೊತ್ತುಂಟು ಜನಕ್ಲಿನ ನಾಡಿ ಮಿಡ್ತ ಗೊತ್ತುಂಡು ದಾದ ನಮ್ಮ ಕೊಂಡದೆ ತೊಂದ್ರೆ ಅಕ್ಸೆಪ್ಟ್ ಮಲ್ಪೋದು ಖಂಡಿತ ಖಂಡಿತ ಪಾತರಿಗೆ ನಾನೊಂಜಿ ಕಾಲರ್ ರೆಡಿ ಉಳ್ಳೇರೆ ಬೆಂಗಳೂರು ಕಾಲ್ ಮಾಡ್ತಿದ್ದಾರೆ. ಹಲೋ ನಮಸ್ತೆ ಸರ್. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು? ಅಶ್ವಿತ್. ಅಶ್ವಿತ್ ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಲ್ಲ? ಹೌದು ಸರ್, ಮೂವಿ ನೋಡಿದ್ರಾ? ನಮ್ ಜೊತೆ ಕಿಶೋರ್ ಅವರಿದ್ದಾರೆ, ನಿರ್ದೇಶಕರಾದಂತಹ ಕಿಶೋರ್ ಅವರಿದ್ದಾರೆ, ಅದೇ ರೀತಿ ನಾಯಕ ನಟರಾದಂತಹ ಸುನಿಲ್ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ. ಪಾತಿರ್ಲೆ ಒಂದು ಪಿಕ್ಚರ್ ಒಂದು ಬಂದಿಲ್ಲ ಬೆಂಗಳೂರು ಮುಂದೆ ಗೊತ್ತುಜಿ. ಓಕೆ ಆಯ್ನಾತ್ ಬೇಗ ಅವಸ್ಥೆ ಬಂದರೆ ಮೂಜಿ ವಾರದಲ್ಲೇ ಬರ್ಪ ಬೆಂಗಳೂರಿಗೆ. ಓಕೆ ನಿಖಿಲಪುರ ರಿಕ್ವೆಸ್ಟ್ ಮಂತೊಂದುಲ್ಲರ ಬಂಡ ಮೂಜಿ ವಾರತ್ತು ಒಂಜಿ ವಾರಡ ಪಾಡ್ನ ಸಾಧ್ಯತೆ ಲಿಪ್ಪು. ಓಕೆ ಪಾತಿರ್ಲೆ ಮತ್ತೆ ಒಂದೊಂದು ನಂಗೆ ಊರು ಬರ್ಬೇಕು ಮಾಡಿ ಬರ್ಬೋದು ಮಾತ್ರ ಅಂತ ಬೇಗ ಬರ್ತಾನೆ. ಖಂಡಿತ ಬರ್ಪ ಒಂಜಿ ಮೂಜಿ 4 ವಾರದಲ್ಲೇ ಬರ್ಪ ಮಾತ ಕೊಡಿ ಕಾರ್ಡ್ ಉಂಟುದಾ? ಖಂಡಿತ 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 ವಾರದಲ್ಲೇ ಬರ್ಪ. ಫ್ರೆಂಡ್ಸ್ ನಕ್ಲೆ ಪೂರ ಪಲ್ಲೆ ತೂವರ ಊಡಿತ್ನ ಫ್ರೆಂಡ್ ನಕ್ಲೆ ಪೂರ ಇಂಕೆಲ್ಲ ಮಾತ ಪಬ್ಲಿಷ್ ಆದ ಮಾಡ್ತಾರೆ ನಂಗೆ ಮೂರ್ನೊಂದು ಬೇಗ ಮಾಡಿಲ್ಲ ಯಾಕೆ ರೇಟ್ಲೋ ಕೊಡ್ಗೆ ಅಂತ ಸೇರ್ ಮಾಡ್ಕೊಂಡೊಂದು. ಓಕೆ 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 ಖಂಡಿತ ಆಯ್ನಾತ್ ಬೇಗ ನಿಮಗೆ ಒಂದು ಬೆಂಗಳೂರಿಗೆ ಸಿನಿಮಾ ಮಂದಿರಗಳಲ್ಲಿ ತರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಶ್ವಿತ್ ಅವರೇ, ಧನ್ಯವಾದ. ಥ್ಯಾಂಕ್ ಯು. ಓಕೆ, ಸೊ ಅದೇ ರೀತಿ ಕಿಶೋರ್ ಅವ್ರ ಹತ್ರ ನನ್ನನ್ನು ಬರುವ ಯಾವ ರೀತಿ ನಮ್ಮ ಸರ್ನ ಆಯ್ಕೆ ಮಾಡಿದ್ರಿ ನೀವು? ಇವರೇ ಬೇಕು, ಈ ಒಂದು ಕಾನ್ಸೆಪ್ಟಿಗೆ ಇವರೇ ಸೆಲೆಕ್ಟ್ ಆಗಬೇಕು ಅಂತ ನಿಮಗೆ ಯಾವ ಪ್ಲಾನ್ ಬಂತು? ಇದು ಫಸ್ಟ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ವಿ. ಸಬ್ಜೆಕ್ಟ್ ಆದ್ಮೇಲೆ ಆಕ್ಚುಲಿ ಇವರೇ ಅಂತ ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಅಲ್ಲ, ಆಡಿಷನ್ಸ್ ಮಾಡಿದ್ವಿ. ಅದ್ರಲ್ಲಿ ಏನು ಕಾಂಪ್ರಮೈಸ್ ಇರ್ಲಿಲ್ಲ. ನಾನು ಅವ್ರಿಗೂ ಹೇಳಿದ್ದೆ ಫಸ್ಟ್ ಆಡಿಷನ್ ಬನ್ನಿ, ಓಕೆ ಅಂತ ಆದ್ರೆ ಓಕೆ ನಾವು ಸೆಲೆಕ್ಟ್ ಮಾಡ್ತೀವಿ, ನಮ್ಗೆಲ್ಲ ನಮ್ಮ ಟೀಮ್ಗೆ ಎಲ್ರಿಗೂ ಓಕೆ ಆಯ್ತು ಅಂತ ಆದ್ರೆ ಸೆಲೆಕ್ಟ್ ಮಾಡ್ತೀವಿ ಅಂತ. ಸೊ ಆಡಿಷನ್ ಬಂದ್ರು, ಆಡಿಷನ್ ಎಲ್ಲ ಆಯ್ತು, ಒಂದಷ್ಟು ಆಪ್ಷನ್ಗಳೆಲ್ಲ ಇತ್ತು, ಎಲ್ಲ ಆಪ್ಷನ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಲಾಸ್ಟ್ ಫೈನಲ್ ಓಕೆ ಸೋನಣ್ಣ ಅಂತ ಆತರ. ಓಕೆ, ನಿಮಗೆ ಈಗ ನಡೆಸಿರುವಂತ ಆಡಿಷನ್ ನಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ಗಳು, ತುಂಬಾ ಟ್ಯಾಲೆಂಟ್ ಇರೋರೇ ಬರ್ತಾರೆ, ಕೆಲವರು ಟ್ಯಾಲೆಂಟ್ ಇಲ್ದಿರೋರು ಇರ್ತಾರೆ, ಪರವಾಗಿಲ್ಲ. ಸೊ ಹೇಳಿಕ್ಕೆ ಅವ್ರು ಪ್ರಯತ್ನವನ್ನು ಪಡ್ತಾ ಇರುವಂತದ್ದು ಎಲ್ಲರದೊಂದು ಅವರವರ. ನಾವು ಆಡಿಷನ್ ಅಂದ್ರೆ ಹೊಸೊಬ್ರನ್ನ ಆಡಿಷನ್ ಮಾಡ್ಲಿಲ್ಲ, ನಾವು ಇರೋ ಆರ್ಟಿಸ್ಟ್ ಗಳಲ್ಲೇ ನಾವು ಒಂದು ಆಡಿಷನ್ ಮಾಡಿದ್ದು. ಅಂದ್ರೆ ಇವಾಗ ಬರ್ತಾ ಇರೋರು, ಆಲ್ರೆಡಿ ಇರೋರು, ಆಲ್ರೆಡಿ ರೆಕಗ್ನೈಸ್ ಆಗಿರೋರು. ಸೊ ಆ ಒಂದು ಇದ್ರಲ್ಲೇ ನಾವು ನೋಡಿದ್ವಿ. ಸೊ ಫೈನಲ್ ಸರಿ. ಇವಾಗ ನಾನು ಮತ್ತೊಂದು ನಮ್ಮ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ಈಗ ಸಿನಿಮಾದ ಬಗ್ಗೆ ಈ ಅಪ್ಪೆ ಟೀಚರ್ ಅನ್ನೋ ಹೆಸರನ್ನ ಯಾಕೆ ಇಟ್ಟಿದ್ದು? ಅಪ್ಪೆ ಟೀಚರ್ ಅಂದ್ರೆ ಇವಾಗ ನೀವು ಸಿನಿಮಾ ಮಾಡಿದ ನಂತರ ಇಟ್ಟಿರುವಂಥದ್ದು ಅಥವಾ ಸಿನಿಮಾಗಿಂತ ಮುಂಚೆನೆ ನಿಮ್ಮ ಎಲ್ಲ, ಯಾಕಂತ ಹೇಳಿದ್ರೆ ಈ ರೀತಿ ಪ್ಲಾನ್ ಸ್ಟೋರಿ ಆದ್ಮೇಲೆ ಹೆಸರನ್ನು ಇಡುವಂಥದ್ದು ಇರುತ್ತೆ ಅಲ್ಲ, ಈ ರೀತಿಯ ಪ್ಲಾನಿಂಗ್ ಮುಖಾಂತರನೇ ಅಪ್ಪೆ ಟೀಚರ್ ಅನ್ನೋ ಸಿನಿಮಾವನ್ನೇ ಮಾಡಬೇಕು ಅಂತ ಬಂದ್ರ? ಇಲ್ಲ, ಮುಂಚೆನೆ ಹೆಸರಿತ್ತು, ಮುಂಚೆನೆ ಹೆಸರನ್ನ ಕತೆ ಆಗ್ಬೇಕಾದ್ರೆ ಇದಕ್ಕೆ ಅಪ್ಪೆ ಟೀಚರ್ ಅಂತ ಟೈಟಲ್ ಸೂಕ್ತ ಅಂತ ಅನ್ನಿಸ್ತಾ ಇತ್ತು. ಸೊ ಅದನ್ನೇ ಅನ್ಕೋತಾ ಇದ್ವಿ, ಆದ್ರೆ ಒಂದು ಅಳುಕಿತ್ತು. ಅಪ್ಪೆ ಟೀಚರ್ ಅನ್ನೋ ಪದ ಎಲ್ಲಿ ಜನರಿಗೆ ರೀಚ್ ಆಗುತ್ತೋ ಇಲ್ವೋ, ಅದನ್ನ ತುಂಬಾ ಕೀಳ್ಮಟ್ಟದಲ್ಲಿ ದೃಷ್ಟಿಕೋನದಲ್ಲಿ ನೋಡಿದಾಗ ಅಪ್ಪೆ ಟೀಚರ್ ಅನ್ನೋ ಪದಕ್ಕೆ ಇನ್ನೊಂದು ಆಳವಾದ ಅರ್ಥ ಇದೆ. ಅಪ್ಪೆ ಟೀಚರು ಅಂದ್ರೆ ತಾಯಿ ಟೀಚರು, ತಾಯಿ ಗುರು, ಅಥವಾ ಅಪ್ಪೆನೇ ಟೀಚರು ಅಂದ್ರೆ ವೃತ್ತಿ ಟೀಚರು. ಈ ತರ ಕೆಲವೊಂದು ನಾವು ನಮ್ಮ ಮಂಗಳೂರು ನಾಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಪ್ಪೆ ಟೀಚರ್ ಅಂತ ಹೇಳ್ಕೊಂಡು, ಆದ್ರೆ ಜನ ಎಲ್ಲ ಆ ಅರ್ಥದಲ್ಲಿ ಸ್ವೀಕಾರ ಮಾಡಿದ್ದಾರೆ, ಈ ಅರ್ಥ ಮರೆತು ಹೋಗಿದೆ. ಹಾಗಾಗಿ ಇಲ್ಲ, ನೋಡೋಣ, ಪ್ರಯತ್ನ ಮಾಡೋಣ, ಆಗುತ್ತೆ ಅಂತ ಟೈಟ್ಲ್ ಇಟ್ವಿ. ನಾವ್ ಯಾವತ್ತು ಟೈಟ್ಲ್ ಅನೌನ್ಸ್ ಮಾಡಿದ್ವಿ ಅವತ್ತೇ ಇನ್ನೊಂದು ಸೌಂಡಿಂಗ್ ಆಯ್ತು, ಅಲ್ಲಿಂದಲೇ ಸ್ಟಾರ್ಟ್ ಆಯ್ತು. ಓಕೆ, ಸೊ ನಾನೀಗ ನನ್ನ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ ನಮ್ಮ ಕಿಶೋರ್ ಅವರಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಕಿಶೋರ್ ಅವರು ಮೊದಲು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ರು, ಗಡ್ಡ ಬಿಟ್ಟಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸೊ ಇದೇನ್ ನಿರ್ದೇಶಕರಾಗಿ ನಾವು ನಿರ್ದೇಶನವನ್ನು ಮಾಡ್ತಾ ಇದ್ದೇವೆ ಅಂತ ಒಂದು ದೃಷ್ಟಿಯಲ್ಲಿ ನೀವು ತೋರಿಸ್ತಾ ಇಲ್ಲ, ಒಂದು ವಿಷಯ ಇದೆ. ನಮ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್, ಅಂದ್ರೆ ಈ ಸಿನಿಮಾ ಬಿಸಿಯಲ್ಲಿ ನೀವು 11ನೇ ತಾರೀಕು, ನವೆಂಬರ್ 13ಕ್ಕೆ ಶೂಟಿಂಗ್ ಮುಗೀತು. ನವೆಂಬರ್ 13ಕ್ಕೆ ಮುಗಿದು ಒಂದು ವಾರ ಬ್ರೇಕ್ ಎಡಿಟಿಂಗ್. ಅದಾದ್ಮೇಲೆ 2 ದಿವಸ ಪ್ಯಾಚ್ ವರ್ಕ್ ಇತ್ತು, 2 ದಿವಸ ಪ್ಯಾಚ್ ವರ್ಕ್ ಮುಗಿದು ಅದಾದ್ಮೇಲೆ ಎಡಿಟಿಂಗು, ಡಬ್ಬಿಂಗು, ಫೈನಲ್ ಟ್ರಿಮ್ಮಿಂಗು, ರೀಡಬ್ಬಿಂಗು, ಬ್ಯಾಂಗ್ಳೂರು. ಬರೀ 4 ತಿಂಗಳಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಬರೀ 4 ತಿಂಗಳು. 4 ತಿಂಗಳಲ್ಲಿ ಇಷ್ಟು ಫಾಸ್ಟ್ ಆಗಿ ಯಾವ ತುಳು ಸಿನಿಮಾನು ರಿಲೀಸ್ ಆಗಲಿಲ್ಲ. 4 ತಿಂಗಳು ಅಷ್ಟು ಟೈಟ್ ಶೆಡ್ಯೂಲ್ ಇತ್ತು.
ಸೊ ಅದಕ್ಕೆ ಆ ಗ್ಯಾಪ್ ಅಲ್ಲಿ ಎಲ್ಲ ಮರ್ತೋಯ್ತು. ಓಕೆ, ಸೊ ಗ್ಯಾಪ್ ಅಲ್ಲಿ ನಿಮಗೆ ಅವಂಜಿಗ ಗಡ್ಡ ದೆಪ್ಪುನಾಗ ಒಂಜಿ ಟೈಮ್ ತಿಕ್ಕಿ ನನ್ನ ಸಿನಿಮಾ ಆಂಡದ್ ನಾನು ಒಂಜಿ ಗಡ್ಡ ದೆಪ್ಪು ಒಂಜಿ ದುಂಬುದ ಒಂಜಿ ಲುಕ್ ಬರಡ ಅದೇ ಗಡ್ಡ ಪೊರ್ಲೆ ಬಟ್ ಐಡ್ ದುಂಬು ಕಿಶೋರ್ ಮಸ್ತ್ ಪೊರ್ಲಿತ್ತರಿಗೆ. ಸೊ ಗಡ್ಡದ ಇದು ಕೆಲವರಿಗೆ ಪೊರ್ಲು ಗಡ್ಡದ ಇತ್ತಿರದ ಅದು ಶೋಕ್ ತೋಜಿ ಕಿಶೋರ್ ಇಜ್ಜಂಡ ಶೋಕ್ ಉಲ್ಲೇರು ಉಪ್ಪಾಡ. ಸೊ ನಾನೊಂಜಿ ಕಾಲರ್ ರೆಡಿ ಉಲ್ಲೇರು. ಹಲೋ ನಮಸ್ತೆ ಸರ್. ಹಲೋ ಹಲೋ ನಮಸ್ತೆ. ನಮಸ್ತೆ. ಓಕೆ, ಕಿಶೋರ್ ಅಲ್ವಾ? ಹಲೋ ಕಿಶೋರ್ ಸುರೇಶ್. ಓಕೆ ಸುರೇಶ್ ಅವ್ರು ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬಲ್ಮಠದಿಂದ ಕರೆ ಮಾಡ್ತಾ ಇದ್ದೆ. ಓಕೆ, ಬಲ್ಮಠದಿಂದ. ಸಿನಿಮಾ ನೋಡಿದ್ರಾ? ಸಿನಿಮಾ ನೋಡ್ಲಿಕ್ಕೆ ಆಗ್ಲಿಲ್ಲ, ಸಾರಿ, ವೆರಿ ಸಾರಿ. ಓಕೆ, ಸೊ ಪರವಾಗಿಲ್ಲ. ಯಾವಾಗ ನೋಡುವಂತ ಪ್ಲಾನಿಂಗ್ ಅನ್ನ ಹಾಕೊಂಡಿದ್ದೀರಾ? ಸಂಡೇ ನೋಡುವಂತ ಪ್ಲಾನಿಂಗ್ ಇದೆ. ಸರಿ, ನಮ್ಮ ನಿರ್ದೇಶಕರಿದ್ದಾರೆ, ಅದೇ ರೀತಿ ನಾಯಕ ನಟರಿದ್ದಾರೆ, ಮಾತನಾಡಿ. ಅಣ್ಣ ಸರ್ ನಮಸ್ತೆ, ಹೇಳಿ. ಅಣ್ಣ ಕಿಶೋರ್ ಅಣ್ಣ ನಮಸ್ತೆ. ಕಿಶೋರ್ ಅಣ್ಣ ನಮಸ್ಕಾರ. ಯಾನ್ ಸುರೇಶ್ RS ಬಲ್ಮಠ ಬಂದು. ನಮಸ್ಕಾರ ಸುರೇಶ್ ಅಣ್ಣ, ನಮಸ್ತೆ. ಲಿರಿಕ್ ರೈಟರ್ ತುಳು ಸಿನಿಮಾದ. ಥ್ಯಾಂಕ್ ಯು. ಓ ಸೂಪರ್ ಸರ್. ಈರ್ನ ಈ ತುಳು ಫಿಲ್ಮ್ ಇಂಡಸ್ಟ್ರಿ ನಿರ್ದೇಶಕರನ್ನ ಪಕ್ಕ ಹಿರೇಗೆ ಒಂಜಿ ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪಕ್ಕ ಸರ್ ನೆಟ್ ಆಕ್ಟಿಂಗ್ ಮಿನಿಮಲ್ ತರ ಈಜಿ ಸರ್. ಡೈರೆಕ್ಟರ್ ಮಾತ್ರ ಪಿರೋಡ್, ಕ್ಯಾಮ್ರಾದ ಪಿರೋಡ್ ಮಾತ್ರ ನಮ್ಮ ಆಕ್ಟರ್ ಕಿಶೋರ್ ಆಕ್ಟಿಂಗ್ ಅದು ಬರೋದೊಂದು ಆಸೆ ಉಂಟಾ? ಹೀರೆಗೆ ಒಂದು ವೇಳೆ ಆಕ್ಟರ್ ಇಲ್ಲ ಡೈರೆಕ್ಟರ್ ಇಲ್ಲ ರಡ್ಡು ಚಾನ್ಸ್ ಸಿಕ್ಕಂಡ ಒಯ್ನು ಫಸ್ಟ್ ಚೂಸ್ ಮಾಡ್ಬಾರ್ದು. ಡೈರೆಕ್ಟರ್. ಓಕೆ, ಆಪ್ಷನ್ ಈಜಿ ಬೇತೆ ಡೈರೆಕ್ಟ್ರೆ. ಡೈರೆಕ್ಷನ್ ಫಸ್ಟ್ ಹೀರೆ ಆಕ್ಟಿಂಗ್ ಮಾಡ್ಕೊಡಣ್ಣ. ಓಕೆ, ನೆಕ್ಸ್ಟ್ ಡೈರೆಕ್ಟರ್ ಆಕ್ಟಿಂಗ್ ಒಂಚೂರನ್ನ ಬರೋಡತ್ತೆ. ಆಕ್ಟ್ ಮಾಡ್ಕೊಡು ಎಂಜಿನ ಆಕ್ಟಿಂಗ್ ಲ ತೋಡು. ಓಕೆ, ಖಂಡಿತವಾದ ನೆಕ್ಸ್ಟ್ ಒಂಜಿ ಮೂವಿ ಓಣ ಮಂತಂಡ ಕಿಶೋರ್ ಒಂಜಿ ಪಾತ್ರನ ಮನ್ಪಡ್ ನಿಕ್ಲೆಗೆ ಬೋಡಾದು ರೈಟ್. ಒಂಜಿ ಬೊಕ್ಕ ಈ ಫಿಲ್ಮ್ ಎಡ್ಡ ಪುದರ್ ಕನಾಡು ನಲ್ಲತ್ತು ತುಳು ಚಿತ್ರರಂಗ ಬೊಳೆಯಾಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸುರೇಶ್ ಅವರೇ. ಥ್ಯಾಂಕ್ ಯು. ಓಕೆ, ಸರಿ. ಏನು ಅವರೊಂದು ಮಾತನ್ನ ಹೇಳಿದ್ರು, ಆಕ್ಟಿಂಗ್ ಅನ್ನ ಮಾಡುವಂತ ಏನಾದ್ರು ಒಂದು ಪ್ಲಾನಿಂಗ್ ಹಾಕೊಂಡಿದ್ದೀರಾ ಮುಂದಕ್ಕೆ? ಮಾಡಿದ್ದಾರೆ ಸಿನಿಮಾದಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಬರ್ತಾರೆ. ಹೌದು, ಲಾಸ್ಟ್ ಸಿನಿಮಾದಲ್ಲಿ ಅದೊಂದು ಅಂದ್ರೆ ಅದು ಆಕ್ಚುಲಿ ಆಕ್ಟಿಂಗ್ ಅದೇ ನನಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಸಿನಿಮಾ ಮುಗಿದ ನಂತರ ಸೊ ಅಲ್ಲೇನೋ ಒಂದು ಮಾತಿನ ಚಕಮಕಿಗಳು, ನಾನೊಂದು ಮೆಸೇಜ್ ಇದೆ ಕೊಡ್ತೀನಿ ಅಂತ ಹೇಳ್ಕೊಂಡು ಈ ಒಂದು ಐಡಿಯಾ ಹೇಗೆ ಬಂತು? ಅಂದ್ರೆ ಆಕ್ಚುಲಿ ಹೇಗೆ ಅಂತ ಹೇಳಿದ್ರೆ ಲಾಸ್ಟ್ ನಲ್ಲಿ ಎಲ್ಲಾ ಸಿನಿಮಾಗಳಲ್ಲಿ ಅಂದ್ರೆ ಇವಾಗ ಕಟ್ ಸೀನ್ ಆಗಿರುವಂತದ್ದು ಯಾವ್ದಾದ್ರು ಅಂದ್ರೆ ಬೇಡದಂತ ಯೂಸ್ ಇಲ್ಲದಂತಹ ಸೀನ್ಗಳನ್ನ ಹಾಕ್ತಾರೆ, ಅಥವಾ ಹಿಂದೆ ಯಾವ ರೀತಿ ವರ್ಕ್ ಮಾಡಿದಾರೆ ಅದನ್ನ ಹಾಕ್ತಾರೆ. ಬಟ್ ಇದೊಂದು ಒಂಥರ ಸ್ಪೆಷಲ್ ಆಗಿತ್ತು. ಇದನ್ನ ಯಾಕೆ ಜಾಯಿಂಟ್ ಮಾಡಿದ್ರಿ ಅಂತ? ಇಲ್ಲ, ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಆ ವಿಷಯ ಇರ್ಲಿಲ್ಲ ಆಕ್ಚುಲಿ. ಅದೆಲ್ಲ ಮಾತಾಡ್ತಾರೆ ಆ ತರ ಈ ತರ ಅಂತೇಳಿ ಏನಿರ್ಲಿಲ್ಲ. ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಶೂಟಿಂಗ್ ಸ್ಟಾರ್ಟ್ ಆಗಿ ನಾಳೆ ಶೂಟಿಂಗ್. ಇವತ್ತು ಸ್ಕ್ರಿಪ್ಟ್ ನಾವೊಮ್ಮೆ ನೋಡ್ತೀವಿ ಮುಂಚಿನ ದಿವಸ, ರೀಡ್ ಮಾಡ್ತೀವಿ ನಾಳೆ ಏನ್ ಮಾಡ್ಬೋದು ಏನು ಅಂತ. ಹಾಗೆ ರೀಡ್ ಮಾಡ್ತಿರ್ಬೇಕಾದ್ರೆ ಒಂದು ಐಡಿಯಾ ಬಂತು, ಈ ತರ ಮೆಸೇಜ್ ಇದೆ ಅಂದ್ರೆ ಅಲ್ಲೊಂದು ಸುಮ್ನೆ ಎಂಡ್ ಮಾಡೋದಕ್ಕೂ ಏನಾದ್ರು ಮೆಸೇಜ್ ಇದೆ ಅಂತ ಹೇಳಿ ಆ ತರ ಎಂಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅದು ಇಂಪ್ರೂವ್ ಆಗಿ ಸೆಟ್ ಅಲ್ಲಿ ಒಂದು 3-4 ರೀಟೇಕ್ ಆದಾಗ ಅದು ತುಂಬಾ ಇಂಪ್ರೂವ್ ಆಯ್ತು. ಚೆನ್ನಾಗಿರ್ಲಿಲ್ವ ಅದು? ಯಾವುದು ಆ ಪೋರ್ಷನ್ ಆಕ್ಚುಲಿ ಏನಂತ ಹೇಳಿದ್ರೆ ಅದೇ ಒಂಥರ ಡಿಫ್ರೆಂಟ್ ಆಗಿತ್ತು. ಇದೇನು ಹಿಂದಿನ ಅಂದ್ರೆ ಕಟ್ ಮಾಡಿರುವಂತ ಸೀನ್ಗಳನ್ನ ತೋರಿಸ್ತಾ ಇದಾರ, ಬಟ್ ಒಂಥರ ಸ್ಪೆಷಲ್ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ತೋರಿಸಿದ್ರಿ. ಅಲ್ಲೊಂದು ಮೆಸೇಜ್ ಇದೆ, ಏನೋ ಒಂದು ಹೇಳಬೇಕು ಅಂತ ಅವರೊಂದು ಮಾತಿನ ಚಕಾಬಾಕಿ ಮಾಡುವಂತದ್ದು. ಅದನ್ನ ನೀವು ಲಾಸ್ಟಿಗೆ ಅಲ್ಲೊಂದು ನಿಮ್ಮದೊಂದು ಡೈಲಾಗ್ ಕೂಡ ಇದೆ, ಈಜಿ ಸಿನಿಮಾ ಮುಗಿಂಡು ನನ್ನ ಪ್ಯಾಕ್ ಅಪ್ ಅಂತ. ಬಟ್ ಅವರಲ್ಲಿ ಚರ್ಚೆಯನ್ನ ಮಾಡ್ಕೊಂಡು ಒಂಥರ ಚೆನ್ನಾಗಿದೆ. ಬಟ್ ಇನ್ನೊಂದು ವಿಚಾರ ಇದರಲ್ಲಿ ನಾನು ಕೇಳಿರೋ ಹಾಗೆ ಒಟ್ಟಿಗೆ 130 ತಾರೆಗಳು ಅಂದ್ರೆ ನಮ್ಮ ಎಲ್ಲಾ ನಟರನ್ನ ಎಲ್ಲಾ ಆರ್ಟಿಸ್ಟ್ ಗಳನ್ನ ಬಳಸಿಕೊಂಡು ಚಿಕ್ಕ ಆರ್ಟಿಸ್ಟ್ಗಳು ಎಲ್ಲ ಸೇರಿ. ಸೊ ಈ ಒಂದು ಪ್ಲಾನಿಂಗ್ ಯಾವ ರೀತಿ ಬಂತು? ಅಂದ್ರೆ ಇದನ್ನ ಎಲ್ಲ ಆರ್ಟಿಸ್ಟ್ ನ ಬಳಸಬೇಕು ಅಂತ ಒಂದು ಯೋಜನೆನ ಹಾಕೊಂಡಿದ್ರ ನೀವು ಮೊದಲೇ, ಅಥವಾ ಇದು ಸಿನಿಮಾ ರನ್ನಿಂಗ್ ಆಗ್ತಾ ಇರುವಾಗನೇ ಒಂದೊಂದೇ ಆಡ್ ಆಗ್ತಾ ಹೋಯ್ತಾ? ನಮ್ಗೆ ಕೌಂಟ್ ಗೊತ್ತಿರ್ಲಿಲ್ಲ. 130 ಎಡಿಟಿಂಗ್ ಆಯ್ತು, ಡಬ್ಬಿಂಗ್ ಆಯ್ತು. ಡಬ್ಬಿಂಗ್ ಆಗ್ಬೇಕಾದ್ರೆ ನಾವು ಡಬ್ಬಿಂಗ್ ಲಿಸ್ಟ್ ಮಾಡ್ತೀವಿ. ಈ ಸೀನ್ ಅಲ್ಲಿ ಡಬ್ಬಿಂಗ್ ಇದೆ, ಲಿಸ್ಟ್ ಹೋಗ್ತಾ ಇದೆ 100 ಆಯ್ತು, 100ರ ಮೇಲೆ ಹೋಗ್ತಾ ಇದೆ. ಇಲ್ಲಿ ಇಲ್ಲೊಂದು ಚಿಕ್ಕ ವಯಸ್ಸು, ಇಲ್ಲೊಂದು ಚಿಕ್ಕ ವಯಸ್ಸು.
ಲಾಸ್ಟ್ ಕೌಂಟ್ ಮಾಡಿದಾಗ 120 130 ಹತ್ರ ಆರ್ಟಿಸ್ಟ್ಗಳು ನಮಗೆ ಗೊತ್ತಿರ್ಲಿಲ್ಲ ಎಲ್ಲ ಆರ್ಟಿಸ್ಟ್ಗಳು ಅವ್ರದ್ದು ಸಪರೇಟ್ ಆಗಿ ಡಬ್ಬಿಂಗ್ ಅನ್ನ ಮಾಡಿದ್ದಾರೆ. ಯಾವುದು ಇವರ ವಾಯ್ಸ್ಗೆ ಇವರನ್ನ ವಾಯ್ಸ್ ಓಕೆ. ಸೊ ಹಾಗಾಗಿ ನಿಮಗೆ 130 ಆಕ್ಟರ್ಸ್ ಗಳು ಎಲ್ಲಿಂದ ಬಂದ್ರು ಅಂತಾನೆ ಲಾಸ್ಟ್ಗೆ ಡಬ್ಬಿಂಗ್ ಇದ್ರ ಲಿಸ್ಟ್ ನಲ್ಲಿ ನೋಡ್ಬೇಕಾದ್ರೆ ಒಂಥರ ಕನ್ಫ್ಯೂಸ್ ಹಾಗೆ ಆಗುತ್ತೆ. ಡಬ್ಬಿಂಗ್ ಆಗ್ಬೇಕಾದ್ರೆ ಎಲ್ಲ ಬರೋರು. ಓಕೆ ಸರಿ. ಓಕೆ, ಇನ್ನು ನೆಕ್ಸ್ಟ್ ಕೇಳಬೇಕು ಅಂತಂದ್ರೆ ಈ ಒಂದು ಚಿತ್ರದಲ್ಲಿ ನಮ್ಮ ಹಾಸ್ಯ ದಿಗ್ಗಜರು, ನಮ್ಮ ಕೋಸ್ಟಲ್ ವುಡ್ನ ಹಾಸ್ಯ ದಿಗ್ಗಜರಾದಂಥ ನವೀನ್ ಡಿ ಪಾಟೀಲ್ ಆಗಿರ್ಬೋದು, ದೇವದಾಸ್ ಕಾಪಿಗಾಡ್ ಆಗಿರ್ಬೋದು, ಅದೇ ರೀತಿ ವಾಮಂಜೂರ್ ಅವರಾಗಿರ್ಬೋದು, ಅರವಿಂದ್ ಬೋಳ ಅವರಾಗಿರ್ಬೋದು. ಸೊ ಇವರನ್ನೆಲ್ಲ ಸೆಲೆಕ್ಟ್ ಮಾಡಿ ಹಾಕಿದ್ದೀರಾ. ಅಂದ್ರೆ ಇವರ ಪ್ಯಾಕೇಜ್ ಮೊದಲೇ ಮಾತಾಡ್ಕೊಂಡಿದ್ರೆ, ಇವರ ಕೈ ಕೆಳಗಡೆ ನೀವು ಅಂದ್ರೆ ಇವ್ರ ಜೊತೆ ಮೊದಲಿಂದಾನೆ ಕೆಲಸ ಮಾಡ್ಕೊಂಡು ಬಂದವ್ರು ನೀವು. ಸೊ ಇವರನ್ನ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಿ? ಇವರು ಬೇಕೇ ಬೇಕು ಅಂತಾನೆ ಒಂದು ಆಯ್ಕೆ ಮಾಡ್ಕೊಂಡಿದ್ರ? ಇಲ್ಲ, ನಾವು ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿರ್ತೀವಿ. ಓಕೆ, ಹಾಸ್ಯ ಅಂತ ಹೇಳಿದ್ರೆ ಅದಕ್ಕೊಂದು ಇನ್ನೊಂದು ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಅದು ಅವರೇ. ಖಂಡಿತ. ಅಂದ್ರೆ ಒಂದು ಹಾಸ್ಯಕ್ಕೆ ಒಂದು ಮೇರು ಒತ್ತು ಕೊಟ್ಟ. ಹಾಗಾಗಿ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಹಾಸ್ಯ ಬೇಕೆ, ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಬೇಕು. ತುಳು ಸಿನಿಮಾ ಮಾಡಿದಾಗ ಇವ್ರು ಇದ್ರೇನೆ ಅದು ಹಾಸ್ಯನ ಜನರಿಗೆ ತಲುಪಿಸೋದಕ್ಕೆ ಆಗುತ್ತೆ ಅನ್ನೋ ಒಂದು ಇದಿತ್ತು. ಹಾಗಾಗಿ ಅವ್ರನ್ನ ಆಮೇಲೆ ಎಲ್ಲ ನಾವು ಕೆಲಸ ಮಾಡಿದವ್ರೆ, ಎಲ್ಲರ ಜೊತೆ ಒಂದು 5-6 ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಹಾಗಾಗಿ ತುಂಬಾ ಒಂದು ಕಂಫರ್ಟ್ ಝೋನ್ ಅಂತೀವಿ, ತುಂಬಾ ಆತ್ಮೀಯತೆ ಇತ್ತು ಅಲ್ಲಿ. ಹಾಗಾಗಿ ಏನು ಕಷ್ಟ. ಸರಿ, ನಾನು ಇವಾಗ ನಮ್ಮ ಹಾಸ್ಯ ದಿಗ್ಗಜರದ ಒಬ್ಬೊಬ್ರು ಹೆಸರನ್ನ ಹೇಳ್ತಾ ಹೋಗ್ತೇನೆ. ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಹೇಳ್ತಾ ಇಲ್ಲ ನೀವು ಹೇಳಲೇಬೇಕು. ಯಾಕಂದ್ರೆ ಹೇಳಿದ್ರೆ ನಿಮ್ಮ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಬಂದವರು ನೀವು, ಹಲವಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದೀರಾ, ನಿಮ್ಮ ಸಿನಿಮಾದಲ್ಲಿ ಇವಾಗ ವರ್ಕ್ ಮಾಡಿಸಿದೀರಾ. ಸೊ ಹಾಗಾಗಿ ಒಂದು ಎರಡು ಮಾತು ಅವ್ರ ಬಗ್ಗೆ. ಇವಾಗ ದೇವದಾಸ್ ಕಾಪಿಗಾಡ್ ಒಳ್ಳೆ ನಿರ್ದೇಶಕ, ಓಕೆ, ಒಳ್ಳೆ ಬರಹಗಾರ. ಓಕೆ, ಅದಕ್ಕಿಂತ ಹೆಚ್ಚಾಗಿ ಒಂದು ನಾವು ಏನಾದ್ರೂ ಒಂದು ಲೈನ್ ಈ ತರ ಇದೆ ಅಂತ ಹೇಳಿದ್ರೆ ಅದು ಆಕ್ಚುಲಿ ಅದು ಏನಿರಲ್ಲ, ಅದನ್ನ ಪಟ್ ಅಂತೇಳಿ ಆನ್ ದ ಸ್ಪಾಟ್ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪಂಚ್ ಮಾಡ್ತಾರೆ. ಒಳ್ಳೆ ಟೈಮಿಂಗ್ ಇರೋ ತುಂಬಾ ಇದೆ ಅದು ಅವ್ರ ಬಗ್ಗೆ. ನೆಕ್ಸ್ಟ್ ನವೀನ್ ಡಿ ಪಾಟೀಲ್ ಅವರು. ಇಲ್ಲ ಹೇಳಲೇಬೇಕು, ನೀವು ಹೇಳಲೇಬೇಕು. ನವೀನ್ ಡಿ ಪಾಟೀಲ್ ಅವ್ರದ್ದು. ಅವರು ಒಳ್ಳೆ ನಟರು, ಒಳ್ಳೆ ಹಾಸ್ಯ ನಟ. ಓಕೆ, ನಿಮ್ಮ ಸಿನಿಮಾದಲ್ಲಿ ಅವ್ರ ಜೊತೆ ಮೊದಲು ವರ್ಕ್ ಮಾಡಿದಿರ? ಎಲ್ಲ ಸಿನಿಮಾದಲ್ಲಿ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಅಂಬಿಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಅಂಬಿಕಾ ಅವರೇ. ಹಲೋ, ನಮಸ್ತೆ ಅಂಬಿಕಾ ಅವರೇ. ನಮಸ್ತೆ ಸಚಿನ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರಿಂದಾನೆ. ಓಕೆ, ಸಿನಿಮಾ ನೋಡಿದ್ರ ಅಪ್ಪೆ ಟೀಚರ್? ನೋಡ್ದೆ. ಅದ್ರ ಬಗ್ಗೆ ಮಾತಾಡ್ಬೇಕು. ಸರಿ, ಕಿಶೋರ್ ಸರ್ ಇದ್ದಾರೆ, ಅದೇ ರೀತಿ ಹೀರೋ ಸುನಿಲ್ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ. ಹಲೋ ಸರ್. ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ನೋಡಿದ್ರೆ ಸಿನಿಮಾ? ಬಾರಿ ಒಂದು ಪೊರ್ಲ ಆಗ್ತೇನೆ ಮೂವಿ, ಬಾರಿ ಒಂದು ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸುನಿಲ್ ಸರ್ ಲಂಚನೆ ಬಾರಿ ಒಂದು ಆಕ್ಟಿಂಗ್ ಮಾಡ್ತಾರೆ. ಮತ್ತೆ ನಿಕ್ಕಲ್ ಒಂದು ಟೀಮ್ ಆದ ಪೂರ ಒಂದು ಕ್ಯಾಮರಾ ವರ್ಕ್ ಆದ ಪೂರ ಮತ್ತೆ ಥ್ಯಾಂಕ್ ಯು. ಕಾಮಿಡಿ ಬಟ್ ನಿಕ್ಕಲ್ ಕಾಲಿ ಒಂದು ಕಾಮಿಡಿ ಮಾತ್ರ ತೋರಿಸ್ಕೊಂಡಿದ್ರು. ಕಾಲ್ ಐತೊಟ್ಟಿಗೂ ಫ್ಯಾಮಿಲಿ ಸೆಂಟಿಮೆಂಟ್ ಆಗುಪಡು, ಒಂದು ಸಸ್ಪೆನ್ಸ್ ಆಗುಪಡು. ಈ ನಿಕ್ಕಲ್ ನಾವು ಎಂಡೆಲ್ಲ ಬಾರಿ ಶೋಕ್ ಆಗುತ್ತದೆ. ನಿಕ್ಕಲ್ ಮೂವಿ ಎಂದ ನನಗೆ ಅವನು ಟೆನ್ಷನ್ ಎಲ್ಲ ಫ್ರೆಂಡ್ಸ್ ತುಂಬೋಪಾರ ನನ್ನವರ ತೂಪನ ಪ್ಲಾನಿಂಗ್ ಇಪ್ಪೋಡು ಅಂಬಿಕಾ. ಓ ಸೀನ್ ಇಷ್ಟ ಕಾಮಿಡಿ ರೀಕಾಲ್ ಪೂರ ಓ ಸೀನ್ ಅಂತ ಬಂದದ್ದು ಮಾತ ಇಷ್ಟ. ಬೊಕ್ಕ ಒಂಜಿ ಅಮ್ಮನ ಒಂಜಿ ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಅಷ್ಟು ಒಂಜಿ ಖುಷಿ ಅಂದ ಬೊಕ್ಕ ಒಂದು ಬೇಜಾರ್ಲ ಅಂಡ್ ಮತ್ತೆ ತೋಚ್ಪದಾರ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಅಂಬಿಕಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಅದೇ ರೀತಿ ನಮ್ಮ ದಿಗ್ಗಜರ ಬಗ್ಗೆ ಮಾತಾಡ್ತಿದ್ದೆ. ಹಾಸ್ಯ ದಿಗ್ಗಜರು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಿಶೋರ್ ಅವರು. ಸೊ ಯಾಕೆಂದ್ರೆ ಅಂದ್ರೆ ಮಾತುಗಳು ಯಾವ ರೀತಿ ಹೇಳಬೇಕು ಅಂತಂದ್ರೆ ಒಬ್ರು ಹೆಸರು ಹೇಳಿದ್ರೆ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ಸೂಟ್ ಆಗೋದಿಲ್ಲ. ಬಟ್ ಆದ್ರೂ ಕೂಡ ನಮಗೆ ಒಂಥರ ಭಯ ಆಗುತ್ತೆ, ಅವ್ರನ್ನ ಎಲ್ಲಿ ನಾವು ಹೊಗಳೋದು ಕಮ್ಮಿ ಆಗ್ತದ ಅಂತ. ಓಕೆ, ಸೊ ಆ ರೀತಿಯ ಭಯ ಕೂಡ ಒಂದಿದ್ದೇ ಇರುತ್ತೆ. ಸೊ ಆದ್ರೂ ಕೂಡ ಒಂದು ಮಾತಲ್ಲಿ ಇವಾಗ ಅದರ ಜೊತೆ ನಮ್ಮ ಭೋಜರಾಜ್ ವಾಮಂಜೂರ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅತ್ಯುತ್ತಮ ಹಾಸ್ಯ ನಟ. ಓಕೆ, ತುಂಬಾ ಈ ಸೀನ್ ಬಗ್ಗೆ ತುಂಬಾ ಯತ್ನ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ.
ತುಂಬಾ ಒಂದು ಆತ್ಮೀಯ. ಓಕೆ, ಸೆಟ್ ನಲ್ಲಿ ಯಾವ ರೀತಿ ಇರ್ತಾರೆ ಭೋಜರಾಜ್? ಅವರು ಸೈಲೆಂಟ್ ಇರ್ತಾರೆ. ಓಕೆ, ಸೈಲೆಂಟ್ ಅಂದ್ರೆ ಅವರಷ್ಟಿಗೆ ಆ ಒಂದು ಅವರ ಕಲೆ ಏನಿದೆ, ಸೊ ಅವರದ್ದು ನಟನೆಯ ಒಂದು ಎಲ್ಲವೂ ಕೂಡ ಅವರು ಕೂತಲ್ಲಿ ನಾವು ಹೀಗೆ ಕೂತ್ಕೊಂಡಿರ್ತಾರೆ, ಮಾತನಾಡುತ್ತಾರಾಗಿರ್ಬೋದು, ನಾನು ನೋಡಿರೋ ಪ್ರಕಾರ, ನನ್ನ ಮಾತುಕತೆ ಪ್ರಕಾರ ಕೂತ್ಕೊಂಡ್ರು. ಬಟ್ ಅವರು ಅವರೊಂದು ನಟನೆ ಆ ಕ್ಯಾಮರಾದ ಮುಂದೆ ಹೋದಾಗ ಗೊತ್ತಾಗುತ್ತೆ ಏನು ಟ್ಯಾಲೆಂಟ್ ಇದೆ, ಸೊ ಆ ಟ್ಯಾಲೆಂಟ್ ಯಾವ ರೀತಿ ಹೊರಗಡೆ ಬರುತ್ತೆ ಅಂತ. ಅದು ನಮ್ಮ ಸಿನಿಮಾದಲ್ಲಿ 2 ತರ ಶೇಡ್. ಹೌದು, ಫಸ್ಟ್ ಒಂದು ಶೇಡ್, ಹೌದು, ಕಾಸ್ಟ್ಯೂಮ್ ಎಲ್ಲ ತುಂಬಾ ಡಿಫ್ರೆನ್ಸ್ ಆಗಿ. ಅದೇ ಅದನ್ನ ಇದ್ರ ಬಗ್ಗೆ ಕೂಡ ಮಾತಾಡ್ಬೇಕು ಅಂತಂದ್ರೆ, ಇದರಲ್ಲಿ ಕಾಸ್ಟ್ಯೂಮ್ಸ್ ಅನ್ನ ತುಂಬಾ ಡಿಫ್ರೆಂಟ್ ಮಾಡಿದಿರಾ. ಇವಾಗ ಅರವಿಂದ್ ಬೋಳಾರ್ ಅವರಿಗಾಗಿರ್ಬೋದು, ಅವರಿಗೊಂದು ಹೇರ್ ಸ್ಟೈಲ್ ಅನ್ನ ಒಂದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ, ತಲೆಗೂದಲನ್ನ ಒಂದು, ಅದು ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಇವಾಗ ಭೋಜರಾಜ್ ಮಾಮಂಜೂರ್ ಅವರದೊಂದು ಮೀಸೆ ಅನ್ನೋ ಮೇಲೆ ಮಾಡಿಕೊಂಡು. ಆಕ್ಚುಲಿ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅರವಿಂದ್ ಸರ್ಗೆ ಏನು ಆತರ ಐಡಿಯಾ ಇರ್ಲಿಲ್ಲ, ಈ ತರ ಸ್ಪೆಷಲ್ ಆಗಿ ಮಾಡ್ಬೇಕು ಆತರ ಈ ತರ ಅಂತ ಏನಿರ್ಲಿಲ್ಲ. ಆಮೇಲೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ಅಸೋಸಿಯೇಟ್ ಸಂದೀಪ್ ಬೆದ್ರ ಎಲ್ಲ ಮಾತಾಡ್ಬೇಕಾದ್ರೆ ಸಂದೀಪ್ ಹೇಳ್ತಾ ಇದ್ರು ಇಲ್ಲ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂತ. ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದು ಹೇರ್ ಸ್ಟೈಲ್ ಒಂದು ಐಡಿಯಾ ಬಂತು. ನಾನು ಹೇಳಿದೆ ಈ ತರ ಹೇರ್ ಸ್ಟೈಲ್ ಮಾಡೋಣ ಅಂತ. ಈ ತರ ಹೇರ್ ಸ್ಟೈಲ್ ಮಾಡೋಣ ಅಂದಾಗ ಸಂದೀಪ್ ಅದಕ್ಕೆ ಆಡ್ ಮಾಡೋದು, ಈ ಕಾಸ್ಟ್ಯೂಮ್ ಈ ತರ ಮಾಡೋಣ, ಶಾರ್ಟ್ಸ್ ಕೊಡೋಣ, ಅದು ಕೊಡೋಣ, ಅದೆಲ್ಲ ಅವನೇ ತಗೊಬಂದಿದ್ದು. ಇನ್ನು ಅರವಿಂದ್ ಬೋಳಾರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಅವರ ಕೈಯಲ್ಲಾಗಿರ್ಬೋದು ಉಂಗುರಗಳು, ಅದಾದ್ಮೇಲೆ ಆ ಬ್ಯಾಂಡ್ಗಳು, ಅದಾದ್ಮೇಲೆ ಕುತ್ತಿಗೆ ಹಾಕಿರುವಂತ ಕೆಲವೊಂದು ಸರಗಳು, ಮತ್ತೆ ಒಂಥರ ಒಂದು ವೆಸ್ಟರ್ನ್, ಕಂಪ್ಲೀಟ್ ವೆಸ್ಟರ್ನ್ ಸ್ಟೈಲ್ ಅಲ್ಲಿ 18 ವರ್ಷದ ಹುಡುಗ ಯಾವ ತರ ಡ್ರೆಸ್ ಮಾಡ್ತಾರೆ, ಕಾಸ್ಟ್ಯೂಮ್ಸ್ ಹಾಕ್ತಾರೆ, ಆತರ. ಅದು ಅವರು ಮೇಕಪ್ ಮಾಡ್ಬೇಕಾದ್ರೆ ಮೇಕಪ್ ಆಗಿ ಅವ್ರಿಗೆ ಅರ್ಧ ಗಂಟೆ ಬರೀ ಸಿಕ್ಸೋದಕ್ಕೆ ಇದು ಉಂಗುರ ಇದು ಅಂತ. ಓಕೆ, ಒಂಥರ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಸೊ ಇನ್ನು ನಮ್ಮ ಸುನಿಲ್ ಅವ್ರ ಜೊತೆ ಮಾತಾಡೋಣ. ಸೊ ಸರ್, ಫಸ್ಟ್ ಟೈಮ್ ನೀವು ಒಂದು ಕೋಸ್ಟಲ್ ವುಡ್ಗೆ ಹೀರೋ ಆಗಿ ಆಯ್ಕೆಯಾಗಿ ಬಂದಿದ್ದೀರಾ. ಫಸ್ಟ್ ಟೈಮ್ ನಿಮ್ಮದು ಫಸ್ಟ್ ಮೂವಿ ಅಂದರೆ ಕೋಸ್ಟಲ್ ವುಡ್ನಲ್ಲಿ ಕೂಡ ಒಂದು ಉತ್ತಮ ಅದ್ಭುತ ನಟನೆಯನ್ನು ಮಾಡಿದ್ದೀರಾ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಯಾಕೆಂತ ಹೇಳಿದ್ರೆ ಎಲ್ಲೂ ಕೂಡ ಒಂದು ಫಸ್ಟ್ ಟೈಮ್ ಕೋಸ್ಟಲ್ ವುಡ್ಗೆ ಕಾಲಿಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಕೊರತೆ ಇದೆ, ಏನೋ ಒಂದು ಕಮ್ಮಿ ಇದೆ, ಆ ರೀತಿಯ ಒಂದು ಯಾವುದೇ ಒಂದು ಸೀನ್ಗಳು ನಮಗೆ ಕಂಡು ಬಂದಿಲ್ಲ. ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ನಿಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಕೊಡ್ತೀರಾ ನೀವು? ಥ್ಯಾಂಕ್ ಯು. ನನಗೆ ಖುಷಿ ಆಗ್ತದೆ, ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಅಂದರೆ ನನಗೆ ಈ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ. ಅಂದರೆ ಇಲ್ಲೂ ತುಂಬ ಜನ ಹೀರೋಸ್ ಇದ್ದಾರೆ, ಅವ್ರ ಜೊತೆಯಲ್ಲಿ ನಂದು ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಸಂತೋಷದ ವಿಚಾರ. ಮೇಯ್ನ್ಲಿ ನನಗೆ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್, ನಾನು ಅದನ್ನೇ ನೋಡೋದು ಜಾಸ್ತಿ. ಒಂದು ಪಾತ್ರ ವಿಶೇಷತೆ ಇರೋಂಥದ್ದು ಪಾತ್ರಗಳನ್ನ ಮಾಡೋದಕ್ಕೆ ಖುಷಿ ಆಗುತ್ತೆ. ಇದರಲ್ಲಿ ಚೆನ್ನಾಗಿದೆ, ಅಂದರೆ ಅವನ ಒಂದು ಶೇಡ್ಗಳೇನಿದೆ, ಚೇಂಜ್ ಓವರ್ ತಗೊಳುತ್ತೆ. ಅವನು ನೆಗ್ಲಿಜೆನ್ಸಿ, ಆಮೇಲೆ ಕೇರಿಂಗು, ಈ ಥರ ಎಲ್ಲ ಹೋಗ್ತಾನೆ. ಸೊ ಆ ಥರ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವನಿಗೆ, ಆ ಥರದೊಂದು ಪಾತ್ರ. ರೆಸ್ಪಾನ್ಸು ಎಲ್ಲರೂ ಇಷ್ಟಪಡ್ತಿದ್ದಾರೆ, ನನ್ನ ಮಂಗಳೂರು ಸ್ನೇಹಿತರು ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಆಗಿರೋದಕ್ಕೆ. ಇಲ್ಲಿ ಮಂಗಳೂರಿಗೆ ಇವಾಗ ನೀವು ಮಂಗಳೂರಿಗೆ ಭೇಟಿ ಕೊಟ್ರಿ, ಆಲ್ಮೋಸ್ಟ್ ಆಗಿ ನೀವು ಬೆಂಗಳೂರು ಕಡೆನೇ ಇರ್ತೀರಾ, ಬೆಂಗಳೂರು ಕೊಡಗು ನಿಮ್ಮ ಆ ಕಡೆನೇ ಇರ್ತೀರಾ. ಮಂಗಳೂರಿಗೆ ಈ ಸಿನಿಮಾಗೋಸ್ಕರ ಬಂದಿದ್ದೀರಾ. ಸೊ ಮಂಗಳೂರಲ್ಲಿ ನಿಮಗೆ ಮೆಮೊರೇಬಲ್ ಆಗಿ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಏನಿದೆ? ನನಗೆ ಸಿನಿಮಾ ಅಂದರೆ ನಾನು ಅಷ್ಟು ಲಾಂಗ್ ಇಲ್ಲಿ ಸ್ಟೇ ಮಾಡಿದ್ದೇ ಇಲ್ಲ. ಹಲವಾರು ವರ್ಷಗಳಿಂದ ನಾನು ಒಂದು 30-35 ದಿನ ಒಂದೇ ಸ್ಟ್ರೆಚ್ ಅಲ್ಲಿ ನಾನು ಯಾವತ್ತೂ ಸ್ಟೇ ಮಾಡಿದ್ದೇ ಇಲ್ಲ. ನನಗೆ ಅದು ಸಿನಿಮಾದ ಮೂಲಕ ಆಯ್ತು. ಅಂದ್ರೆ ನನ್ಗೆ ಇಲ್ಲಿದ್ದು ಊಟ ತಿಂಡಿ ಮತ್ತೆ ಇಲ್ಲಿದ್ದ ಅಟ್ಮಾಸ್ಫಿಯರು, ಜನಗಳು, ಭಾಷೆ, ಇದೆಲ್ಲರದ್ದು ಟಚ್ ಜಾಸ್ತಿ ಆಯ್ತು ಆ ಗ್ಯಾಪ್ ಅಲ್ಲಿ. ನನ್ನ ತುಳುನೇ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಮೊದಲು, ಈಗೇನ್ ಮಾತಾಡ್ತೀನಿ ಅದಕ್ಕಿಂತ. ಸಿನಿಮಾದಲ್ಲಿ ನನಗದು ತುಂಬಾ ಇಂಪ್ರೂವೈಸ್ ಆಯ್ತು. ಆಮೇಲೆ ಇಲ್ಲಿ ಜನಗಳು ಬೆರ್ತ ಮೇಲೆ ಅದು ತುಂಬಾ ಇಂಪ್ರೂವೈಸ್ ಆಯ್ತು. ಓಕೆ, ಸೊ ನೀವು ಈಗ ಮೊದಲು ಧಾರಾವಾಹಿಯಲ್ಲಿದ್ರಿ. ಸೊ ಈ ಧಾರಾವಾಹಿಯಲ್ಲಿ ಬರುವಂಥ ಶೂಟಿಂಗ್ಗಳಾಗಿರ್ಬೋದು, ಆ ಕ್ಯಾಮರಾ ಆ್ಯಂಗಲ್ಗಳಾಗಿರ್ಬೋದು, ನೀವು ಕೋಸ್ಟಲ್ ವುಡ್ ನಮ್ಮ ಒಂದು ಮಂಗಳೂರಿನ ಸಿನಿಮಾ ಇವಾಗ ತುಳು ಸಿನಿಮಾದಲ್ಲಿ ಏನು ಡಿಫ್ರೆನ್ಸ್ ಕಂಡಿತ್ತು ನಿಮಗೆ? ಯಾವ್ದಾದ್ರು ಒಂದು ಕಷ್ಟ ಅಂತ ಅನ್ಸಿತ್ತಾ? ಕಷ್ಟ ಅನ್ನೋದಕ್ಕಿಂತ ಸ್ಪೆಷಲ್ ಅನ್ನಿಸ್ತು, ಯಾಕೆಂದ್ರೆ ಇಷ್ಟ ಆಯ್ತು ನನಗೆ. ಅಂದ್ರೆ ನಮ್ಮ ಉದಯ್ ಲೀಲಾ ಅವ್ರದ್ದು ಕ್ಯಾಮ್ರಾ ವರ್ಕು ಅಲ್ಟಿಮೇಟ್ಲಿ ಸೂಪರ್. ಅಂದ್ರೆ ಲೈಕ್ ಸಿನಿಮಾನ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಡೈರೆಕ್ಟರ್ದು ಥಾಟ್ ಏನಿರುತ್ತೆ ಅದಕ್ಕೆ ತುಂಬಾ ರೀಚ್ ಆಗಿದ್ದಾರೆ ಅವರು. ಆಮೇಲೆ ನನಗೆ ಅಪ್ರಿಶಿಯೇಟ್ ಮಾಡೋ ವಿಷಯ ಏನಂತ ಹೇಳಿದ್ರೆ, ಒಬ್ಬ ಆರ್ಟಿಸ್ಟ್ ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಬಹುದು, ಆ ವರ್ಕ್ ನ ಮಾಡಿದ್ದಾರೆ. ಈಗ ಡೈರೆಕ್ಟ್ರು, ಕ್ಯಾಮರಾಮನ್ ಎಲ್ಲ ಸೇರ್ಕೊಂಡು ಈ ಡಿಸ್ಕಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಂದು ಫ್ರೇಮ್ ನ ಎಷ್ಟು ಚೆನ್ನಾಗಿ ಕಟ್ಕೊಡ್ಬೋದು. ಅಂದ್ರೆ ನನಗೆ ಅನ್ಸಿದ ಪ್ರಕಾರ, ನಾನು ಬೇರೆ ತುಳು ಸಿನಿಮಾಗಳಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ, ನನ್ನ ಸಿನಿಮಾ ಅನ್ನೋದೇನಿದೆ ನಿಮಗೆ ಕಣ್ ತುಂಬ್ಕೋಬಹುದು. ಒಂದು ಫ್ರೇಮ್ ಟು ಫ್ರೇಮ್ ಒಂದು ಸೀನ್ ಆಗ್ತಿದೆ ಅಂತ ಹೇಳಿದ್ರೆ ಆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅದು ಯಾವುದೇ ಆಗಿದ್ರು ಕಣ್ ತುಂಬ್ಕೋಬಹುದು. ಜನಕ್ಕೆ ಒಂದು ಫೀಲ್ ಕೊಡುತ್ತೆ.
ಕೊಡುತ್ತೆ ವಾವ್ ಅಂತ. ಅಂದ್ರೆ ಎಲ್ಲೂ ನಮಗೆ ಒಂಥರ ಬರ್ನಿಂಗ್ ಆತರ ಏನೋ ಒಂದು ಇದು ಸೀನಲ್ಲಿ ಸಪ್ಪೆ ಆಗಿದೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಒಂದು ಆತರ ಇಲ್ಲ. ಸೂಪರ್. ಇತ್ತೀಚಿನ ಒಂದು 5 ವರ್ಷಗಳಲ್ಲಿ ಬಂದಿರೋ ತುಳುತಿ ಸಿನಿಮಾದಲ್ಲಿ ಅತ್ಯಂತ ಶ್ರೇಷ್ಠ ಛಾಯಾಗ್ರಹಣ ಇರೋ ಸಿನಿಮಾ ಅಂತ ಹೇಳ್ಬಲ್ಲೆ ನಾನು. ಅಷ್ಟು ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಅಂದ್ರೆ ಆ ಮೇಕಿಂಗ್ ನಾವೇನಾದ್ರೂ ಸಿಂಪಲ್ ಆಗಿ ಹೇಳ್ಬೋದು ಈ ತರ ಮಾಡಿ ಆ ತರ ಮಾಡಿ ಅಂತ, ಆದ್ರೆ ಅದಕ್ಕೆ ಲೈಟ್ ತುಂಬಿ ಅದನ್ನ ನೀಟ್ ಆಗಿ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟು ಅದು ಡಿಎಲ್ ಕೂತು ಕೆತ್ತಿ ತಿದ್ದಿ ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಕ್ಯಾಮರಾ ವರ್ಕ್ ಸೂಪರ್ ಆಗ್ತದೆ ಅಂತಾರೆ. ಖಂಡಿತವಾಗ್ಲು. ಇನ್ನು ನಾವು ಕ್ಯಾಮರಾಮ್ಯಾನ್ ಬಗ್ಗೆ ಕೂಡ ಮಾತಾಡ್ಲೇಬೇಕಾಗುತ್ತೆ. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕರು ಮತ್ತೆ ತುಂಬಾ ಅನುಭವಿ ಕೂಡ. ಅವರನ್ನೊಂದು ಮೆನ್ಷನ್ ಮಾಡ್ಬಿಡಿ, ಉದಯ್ ಲೀಲಾ ಅಂತ ಹೇಳಿ. ಅವ್ರ ಬಗ್ಗೆ ಮಾತಾಡೋಣ. ಸೊ ಅದೇ ರೀತಿ ಒಂದು ಸಣ್ಣದಾದ ಬ್ರೇಕ್ ತಗೊಳ್ಳುವಂಥ ಸಮಯ ಇವಾಗ. ಅದಕ್ಕೂ ಮುಂಚೆ ನಮ್ಮ ಕೋಸ್ಟಲ್ ವುಡ್ಗೆ ಆಗಮಿಸಿರುವಂಥ ಸುನಿಲ್, ಕೊನೆಯದಾಗಿ ನಮ್ಮ ಕೋಸ್ಟಲ್ ವುಡ್ಗೆ ಬಂದು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಜನರಿಗೆ? ದಾಲಜ್ಜಿ ಮಾತೆರ್ಲ ನಟೊಮ್ಮೆ ಐತೆ ನಮ್ಮ ಮಾತ ಹೊಸ ಬೇರು ಇಂಡಸ್ಟ್ರಿಗೆ ಕಾರ್ದಿತ್ತು ತುಳುವಪ್ಪಿನ ಸೇವೆ ಮಲ್ಪೊಂಡು ನಮ್ಮ ಕ್ಲಾಸೆ ಉಂಡು ಅಂಚಾದು ನಮ್ಮನ ಪಿಕ್ಚರ್ನ ತೂದು ನಮಗೆ ಸಪೋರ್ಟ್ ಮಲ್ಪಲೆ ನಮ್ಮ ಬೆರಿಗೊಟ್ಲೆ ಈ ಪಿಕ್ಚರ್ನ ಮಾತ ಫ್ಯಾಮಿಲಿ ದಕ್ಲು ಪೋತೂಲೆ ಯಾನ್ ಇರೆಗ ನಿಕ್ಲೆಗೆ ಅಶ್ಯೂರೆನ್ಸ್ ಕೊರ್ಪೆ ದಾಯಕೊಂಡ ಯಾನ್ ಕಾಮಿಡಿ ಆಕ್ಟರ್ ಅದು ನಿಕ್ಲೆಗೆ ಮಾತ ಆಲ್ಮೋಸ್ಟ್ ಗೊತ್ತಿಪ್ಪುಂಡು ಒಂಜಿ ಕಾಮಿಡಿ ನಟ ಅದು ಆಂಡ ನೆಟ್ ಯಾನ್ ಕಾಮಿಡಿ ಮಲ್ತಿಜ್ಜಿ ಸೀರಿಯಸ್ ಒಂಜಿ ಎಡ್ಡೆ ಪಾತ್ರ ತಿಕ್ಕದುಂಡು ಆಂಡ ತೆಲಿಪೆರೆ ಎಂಚ ಉಂಡು ಪಂಡ ಇರೆಗ ಕಂಟೆಂಟ್ ಬಂಜಿ ನಿಲ್ಕೆ ತೆಲಿಪೋಲಿ ಇರೆಗ ತಡೆಯೊಂಡ್ರೆ ಆಪುಜಿ ಐ ಮೀನ್ ಟು ಸೇ ಇನಿ ಫಸ್ಟ್ ಶೋದು ಕುಲ್ದು ತೂನಾಗ ಏತು ತೆಲಿತೆ ಪಂಡ ಎಂಕ್ ಕೆಲವು ಡೈಲಾಗ್ಸ್ ಎದುರು ಪೋತಿನೇ ಗೊತ್ತಿಜ್ಜಿ ಆತು ಬಂಜಿನೇನೆ ಒಂದು ಅಂಚಿನ ಒಂಜಿ ಸಿನಿಮಾ ಮಿಸ್ ಮಲ್ಪೆರನೆ ಪೋಡ್ಚಿ ಪಂಡ ನಿಕ್ಲೆನ ಆಶೀರ್ವಾದ ಬೋಡ ಅವಂತೂ ಏನ್ ಪಕ್ಕಕ್ಕೇನೋನ್ವೆ ಅಂಡ ನಿಕ್ಲೆಗೆ 100 to 100% ಈ ಎಂಟರ್ಟೈನ್ಮೆಂಟ್ ಆಪಾರು ಪನ್ಪಿನ ಒಂಜಿ ಪ್ರಾಮಿಸ್ ಏನ್ ಮಲ್ಪೆ ನಿಕ್ಲೆಗೆ ಪೋದ್ಲೆ ಪಿಕ್ಚರ್ ತೂಲೆ ಎಡ್ಡೆ ಇತ್ತಂಡು ಪಂಡ ನಿಕ್ಲೆನ ಬರಿತಾ ಇಲ್ಲ ದಕ್ಲೆಗ್ ಫ್ರೆಂಡ್ಸ್ ದಕ್ಲೆಗ್ ಮಾತೆರೆಗಳ ಪಂಡ್ಲೆ ಸೊ ನಿಕ್ಲು ಪಬ್ಲಿಸಿಟಿ ಮಲ್ದಿನ ಅತ್ಲ ನಮಕ್ ಆಡಿಯನ್ಸ್ ಬರ್ಪೇರು ಅಕ್ಲೇನ ಆಶೀರ್ವಾದ ಜಾಸ್ತಿ ತಿಕ್ಕೊಂಡು ನಮಕ್ ಇಂಚಿನೇ ಎಡ್ಡೆ ಪಿಕ್ಚರ್ ಕೊರ್ರೆ ನಮ್ಮ ಡೈರೆಕ್ಟರ್ಗೆ ನಮ್ಮನ್ನ ಮೇನ್ಲಿ ನಮ್ಮನ್ನ ಪ್ರೊಡ್ಯೂಸರ್ ನಕ್ಲೆಗೆ ನಮ್ಮನ್ನ ನಂಬುದು ಒಂಜಿ ಕಾಸು ಪಾಡುವೇರು ಪಂಡ ಕಲಾವಿದರನ್ನ ಜೀವನ ನಡಪುನೇ ಆಯ್ತು ನಿಕ್ಲೆಗೆ ಮಾತಾ ಗೊತ್ತುಂಡು ಅಕ್ಲೆ ಮಿತ್ ಬರ್ತೇಂಡ ಅಕ್ಲು ನನೊಂಜಿ ಪಿಕ್ಚರ್ ಮಲ್ತೇಂಡ ಕೂಡ ಒಂಜಿ ಕಲಾವಿದರಿಗೆ ಒಂಜಿ ನಿಕ್ಲೇನ ಎಂಟರ್ಟೈನ್ ಮಲ್ಪಿನಂಚಿನ ಭಾಗ್ಯ ತಿಕ್ಕೊಂಡು ಬಂದು ಮಾತೆಲ್ಲ ನಟೊಂದುಲ್ಲೆ ಸೊಲ್ಮೇಲು. ಓಕೆ ಸುನಿಲ್ ಅವರು ಹೇಳಿರೋ ಪ್ರಕಾರನೇ ಸೊ ಈಗಾಗಲೇ ಅಶ್ವಿನಿ ನಕ್ಷತ್ರದಲ್ಲಿ ಫೇಮಸ್ ಆಗಿ ಅದ ನಂತರ ಒಂದು 25 ಧಾರಾವಾಹಿಗಳನ್ನು ಮಾಡಿ ನಿಮಗೆ ಪರಿಚಯ ಇರ್ಬೋದು. ಈಗ ಫಸ್ಟ್ ಕೋಸ್ಟಲ್ ವುಡ್ಗೆ ಹೀರೋ ಆಗಿ ಪರಿಚಯ ಆಗಿದ್ದಾರೆ. ಆಲ್ ದ ಬೆಸ್ಟ್ ಸುನಿಲ್ ಅವರೇ. ಇನ್ನೂ ಕೂಡ ಮುಂದಕ್ಕೆ ನಮ್ಮ ಕೋಸ್ಟಲ್ ವುಡ್ಗೆ ಹಲವಾರು ಸಿನಿಮಾಗಳನ್ನು ನೀವು ಮಾಡಿಕೊಡ್ಬೇಕು, ಹೀರೋ ಆಗಿ ಮಾಡಬೇಕು, ತುಂಬಾನೇ ಆಸೆ ಇದೆ ನಮಗೆ. ಇದೇ ಥರದೊಂದು ನಟನೆಯನ್ನು, ಇದೇ ಥರದೊಂದು ಔಟ್ಪುಟ್ಟನ್ನು ನಮಗೆ ಕೊಡಿ ಅಂತ ನಮ್ಮ ಕಡೆಯಿಂದ ಒಂದು ಕೇಳ್ಕೊಳ್ತೇನೆ. ಅಂಡ್ ಅದೇ ರೀತಿ ಯಾವಾಗಲೂ ನಿಮಗೆ ಚಾನಲ್ 1 ಕಡೆಯಿಂದ ಸಪೋರ್ಟ್ ಇದೆ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಸಿನಿಮಾದಲ್ಲಿ ಹಾಸ್ಯ ದಿಗ್ಗಜರಾದಂಥವರು ಭೋಜರಾಜ್ ವಾಮಂಜಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಕರಾವಳಿಯಾದ್ಯಂತ ಅವರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುವಂಥವ್ರೆ, ಪರಿಚಯ ಇರುವಂಥವ್ರೆ. ಅವ್ರ ಬಗ್ಗೆ ನಾನೇನಾದ್ರು ಜಾಸ್ತಿ ಹೇಳಿದ್ರೆ ಮತ್ತೆ ಅವರನ್ನು ಹೊಗಳಿರೋದು ಎಲ್ಲಿ ಕಡಿಮೆ ಆಗುತ್ತೋ ಅಂತ ನನಗೆ ಭಯ ಆಗುತ್ತೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಉತ್ತಮ ಒಂದು ಸಿನಿಮಾವನ್ನು ನೀಡಿದ್ದೀರಾ ನೀವು ಇವತ್ತು, ಉತ್ತಮವಾದ ನಟನೆ ನೀಡಿದ್ದೀರಾ ಅದರಲ್ಲಿ. ಸೊ ಅದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ತಮ್ಮದು. ನಿಮ್ಮದು ಆಲ್ರೆಡಿ ಎಲ್ಲ ಸಿನಿಮಾದಲ್ಲೂ ಕೂಡ ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಈ ಒಂದು ಸಿನಿಮಾದಲ್ಲೇ ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ನೀಡಿದ್ದಾರೆ. ಸೊ ಹೇಗೆ ನಿಮ್ಮ ಒಂದು ರಿಯಾಕ್ಷನನ್ನು ಕೊಡ್ತೀರಾ ಈ ಮೂವಿ ಬಗ್ಗೆ? ಮೊದಲಾಗಿ ಸರ್ವಧರ್ಮದ ಅಭಿಮಾನಿ ದೇವರುಗಳಿಗೆ ನಿಮಗೆ ನಮಸ್ಕಾರ. ನಾವು ಕಲಾವಿದರು ಏನು ಮಾಡಬೇಕು ಇದ್ರೂ ಕೂಡ ನಮ್ಮದು ಚಿತ್ರದ ನಿರ್ದೇಶಕರು ಅವರ ಕಲ್ಪನೆಯಲ್ಲಿ ಮೂಡಿ ಬಂದಂಥ ಪಾತ್ರಗಳು, ಅವರು ಕೊಟ್ಟ ಅವಕಾಶ, ಅದಕ್ಕೆ ಜೀವ ತುಂಬುವವರು ನಾವು. ಹೌದು, ಖಂಡಿತ ಖಂಡಿತ. ಕಲಾವಿದನಿಗೆ ಮೊದಲಾಗಿ ಅವಕಾಶಗಳು ಸಿಗಬೇಕು. ಹೌದು, ಕೆಲವು ಸರಿ ಏನಾಗುತ್ತೆ ಅಂದರೆ ಕೆಲವು ಚಿತ್ರಗಳಲ್ಲಿ ಪಾತ್ರಗಳು ಇರುತ್ತೆ, ಅವಕಾಶಗಳು ನಮ್ಮ ತುಳುಟು ಪಾತ್ರ ಸರಿ ಅವಕಾಶ ಅವು ಬೇಜಾರ ಮಣಿಂಗಿಲ್ಲ. ಆ ಸ್ಕ್ರಿಪ್ಟ್ ಆನ್ಲೈನ್ ಸರಿ ಇಂಗ್ಲಿಗ ಕ್ಯಾರೆಕ್ಟರ್ ಇಗ್ಲಿ ಶೂಟ್ ಆಯ್ತಿಂದ ವರ್ಗಜಿಂದಂಡ ಕೆಲವು ಸರಿ ಎಂಕುಲಾದಿ ಎಪ್ಪುವ ಆ ಪಾತ್ರ ಮಾಡ್ಕೊಂಡ ಎಂಕುಲಾದಿ ಮತ್ತೊಂದು ಕ್ಲಿಯರ್ ಪಂಡಿದ ಕೆಲವು ಸರಿ ಇಂಗ್ಲಿ ಕ್ಯಾರೆಕ್ಟರ್ ಇಷ್ಟ ಅಂಡ ರೈಟರ್ ఆయన ಕಲ್ಪನೆ ಬರೆಯನಂಚಿನ ಪಾತ್ರ ಇಂಕ್ಲೆಗೆ ಇಷ್ಟ ಆದಪ್ಪು ಜನಕ್ಕೆ ಇಷ್ಟ ಆದಪ್ಪು ಅಪ್ಪ ಇಂಕ್ಲು ಆದಪ್ಪು ಪಾತ್ರ ಆದಪ್ಪು ಕ್ಯಾರೆಕ್ಟರ್ ಆದಪ್ಪು ಅಪ್ಪಗ ಪಾತ್ರೋಡು ಕ್ಯಾರೆಕ್ಟರ್ ಪರಕಾಯ ಪ್ರವೇಶ ಅದು
ಎಂಕ್ಲು ಬಗ್ಗೆ ಮದತ್ತದ ಕ್ಯಾರೆಕ್ಟರ್ ಅಭಿನಯ ಮಾಡ್ಕೊ ಅಪ್ಪಗ ತಾನೇ ಬಂದಾಗ ಆ ಪಾತ್ರಗೊಂದು ಜೀವ ಬರ್ಕೊಂಡು ಖಂಡಿತ ತೂಪಿನ ಖುಷಿ ಚಿತ್ರ ನಿರ್ದೇಶನಕ್ಕೆ ಆ ಪಾತ್ರಗೂ ಒಂಜಿ ನ್ಯಾಯ ತಿಕ್ಕಣ ಸಂತೋಷ ಅಂಚದು ಕಿಶೋರ್ಗೂ ಆ ಪಾತ್ರದ ಆಯ್ತ ಬಗ್ಗೆ ಈಗ ಸುರುಕಾದರಿಗೆ ಥ್ಯಾಂಕ್ಸ್ ಮಾಡೋದು. ಓಕೆ ಸೊ ಇತ್ತೆ ಒಂಜಿ ಈ ಸಿನಿಮಾಗ ಈರೊಂಜಿ ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ತಾರೆ. ಸೊ ಕಿಶೋರ್ ಬರ್ತಾರೆ ಈ ರೀತಿ ಸರ್ ಇಂಚೆ ಕ್ಯಾರೆಕ್ಟರ್ ಕೊರೊಂದಲ್ಲ. ಸೊ ಈರೇಗೊಂಜಿ ಈ ಕ್ಯಾರೆಕ್ಟರ್ ಓಕೆನಾ ಅಂಚಿನದಾಲ ಅಂಡ ಪಂಡ ಈ ಕ್ಯಾರೆಕ್ಟರ್ ಓಕೆನಾ ಅತ್ತ ಬೇತೆ ಚೇಂಜಸ್ ಉಪ್ಪಾಡು ಅಂಚಿನದಾಲ ಒನ್ ಲೈನ್ ಪನ್ನಗನಿ ಪಾತ್ರದ ಬಗ್ಗೆ ಮಸ್ತ್ ಖುಷಿ. ಓಕೆ ಸರ್ ಇರ್ನ ಇಂಚೆಂಚಿನ ಇಲ್ಲ ಪ್ರೊಡ್ಯೂಸರ್ ಸರ್ ಮೇರು ಬದುಕುಲ್ದು ಪಾತಿರದು ಇಂಚೆಂಚ ಇಕಡ ಕತೆ ಬಂದಿಗ ಒಂದು ಲೈನ್ ಕತೆ ಬಂದಿದ್ದು ಅಪ್ಪೆ ಟೀಚರ್ ಅವರ ಪುಸ್ತಕದಲ್ಲಿ ಕೇಳ್ತಾರೆ ಹಿಂಗೆ ಅಪ್ಪೆ ಟೀಚರ್ ಬಂದಾಗ ಮಾಮೂಲು ಅದು ಮುಂಜಿ ಪೂಪುಣತೆ ಈ ದುಂಬುಳದೆಲ್ಲ ಬೈದಿ ನಾವು ಇನ್ನು ಅಪ್ಪೆ ಟೀಚರ್ ಆಮೇಲೆ ಪೊಲೀಸ್ ವ್ಯಂಗ್ಯತ್ ಇದು ಮೂಲದಾದ ಒಂದು ನಿಜವಾದ ಅಪ್ಪೆ ಟೀಚರ್ ಬಂದಾಗ ಬಾಯಿ ಮಸ್ತ್ ನಮ್ಮ ಆ ಟೀಚರ್ನ ಅಪ್ಪೆ ಟೀಚರ್ ಅನ್ನೋ ಟೈಟ್ಲ್ ನಮ್ಮ ಒಂಜಿ ಅಂತೋಡ್ ತೂನಾಗ ಭಾರಿ ಪವಿತ್ರ ಉಂಡ ಈಗ ಆ ಪುದರ್ಗ ಅದು ವ್ಯಾಲ್ಯೂ ಉಂಡು. ಅಪ್ಪೆ ಟೀಚರ್ಗೆ ಇತ್ತು ವ್ಯಾಲ್ಯೂ ಉಂಡು, ಆ ಪುದರ್ಗೆ ಇತ್ತು ವ್ಯಾಲ್ಯೂ ಉಂಡು, ಅಪ್ಪಿಗೆ ಇತ್ತು ವ್ಯಾಲ್ಯೂ ಉಂಡು ಪನ್ಪಿನೇನು ಕಿಶೋರ್ ಈ ಚಿತ್ರದ ಮೂಲಕ ತುಷ್ಪಾದ ಕೊಡ್ತೀವಿ. ರಡ್ನೆ ಹಿಂಗಲ ಪಾತ್ರ ಎನ್ನ ಪಾತ್ರದ ಬಗ್ಗೆ ಹಿಂಗ್ ಒನ್ ಲೈನ್ ಒಂಜಿ ಕತೆ ಪನ್ನಾಗ ಕಲಾವಿದ ಒಂಜಿ ಕತೆ ಪನ್ನಾಗ ಒಂಜಿ ಲೈನ್ ಪನ್ನಾಗ ಇದನ್ನ ಪಾತ್ರ ಇಂಚ ಬರ್ಪುಡು ಇಂಚೆ ಉಪ್ಪುಡು ಇಂಚೆ ಉಪ್ಪುಡು ಇಂಚೆ ಇಂಟ್ರೋದ್ ಬಗ್ಗೆ ಇಂಚೆ ಉಪ್ಪುವರು ಪನ್ನಗನೆ ಇಂಕುಲು ಆ ಪಾತ್ರದ ಕಲ್ಪನೆ ಹೋದ ಆ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಲ್ವ ಈ ಪಾತ್ರ ಇಂಚೆ ಮಲ್ಪು ಆ ಪಾತ್ರ ಚಿಂತನೆ ಮಲ್ತಾನೆ ಆ ಕ್ಯಾರೆಕ್ಟರ್ ಹಿಂಗ್ ಮಸ್ತ್ ಇಷ್ಟ ಆತ ಪನ್ನಗನೆ ಒಂಜಿ ವಿಲನ್ ಲೆಕ್ಕ ಒಂಜಿ ಪಾರ್ಟ್ ಬರ್ತದೆ ನೆಕ್ಸ್ಟ್ ಕಾಮಿಡಿ ಜಂಪ್ ಅದು ಬಟ್ ಅಂಚಿನ ಕ್ಯಾರೆಕ್ಟರ್ ಒಂಜಿ ಎರಡು ಫಿಲ್ಮ್ ಬೇತೆ ಮಲ್ದೆ ಅದು ಅದೊಂದೊಂಥರ ಡಿಫ್ರೆಂಟ್ ಅದೊಂದು ಬುಕ್ಕ ಈ ಒಂಜಿ ಸಿನಿಮಾ ಎಂಕ್ ಇಷ್ಟ ಆಯ್ನ ಮಂಡ ಇರ್ನೊಂಜಿ ಆ ಮೀಸೆ ಒಂಜಿ ಆಂಟ್ ಅನ್ನೋದ ಲೆಕ್ಕ ಒಂಜಿ ಮೀಸೆ ಮಿತ್ ಆಕ್ಚುಲಿ ಪೂರ ತಿರ್ತ ಆದಪ್ಪುಂಡು ಒಂದೊಂಜಿ ಡಿಫ್ರೆಂಟ್ ಆದ ಕೊಡ್ತಾರೆ ಆ ಮೀಸೆನೆ. ಸೊ ಈರೀಗ ಒಂಜಿ ಆಕ್ಟಿಂಗ್ ಮಲ್ಪುನವ ಒಂದಾಲ ಒಂಜಿ ತೊಂದರೆ ಇಚ್ಚಿರೋದು ಇಂದು ಇರಿಟೇಷನ್ ಅಂಡಲ್ಲ ಆ ಒಂಜಿ ಪಾತ್ರ ಮನ್ಪುನಂಗನೆ ಒಂಜಿ ಐಟ್ ಒಂಜಿ ಸಂತೋಷ ಬೇತೆ ಖಂಡಿತವಾಗಿ. ಸೊ ಐತೆ ಕಿಶೋರ್ ಒಟ್ಟಿಗೆ ಐತೆ ಈರ್ನೆಡ್ ಒಂಜಿ ಪ್ರಾಯಡ್ದು ಎಲ್ಲಿ ಆದಿಪ್ಪು. ಸೊ ಆರ್ನ ಒಂಜಿ ಔಟ್ಪುಟ್ ಐತೆ ನಿರ್ದೇಶಕರಾದ ಬರೋದಿಲ್ಲ ನೆಡದುಂಬುಲ ಸಹ ನಿರ್ದೇಶಕರಾದ ಬತ್ತೇರು. ಸೊ ಇತ್ತೆ ನಿರ್ದೇಶಕರಾತೇರು ಆರ್ನ ಬಗ್ಗೆ ಪನ್ಪುನಂಡಲ್ಲ. ಸೊ ಎಂಚೆ ಪ್ರೆಸೆಕ್ಟೆಡ್ ಪೂರ ಕಿಶೋರ್ನ ಬಗ್ಗೆ ನಮ್ಮ ವಸ್ತು ವರ್ಷದ ಚಾಲೆಂಜ್ ತಗೊಂಡು ಅವೇ ಖಂಡಿತ ಅದು ಒಂಜಿ ಆ ರೀತಿ ನನ್ನ ಈ ತೆತ್ತರಗೂ ಉಳಿತೇರು ನನ್ನ ಈ ತೆತ್ತರಗೂ ಬೇಡಲ್ಲ ಕಿಶೋರ್ ಅಂಜಿನ ಖಂಡಿತವಾದ ಕಲಾವಿದನ ಬೆಳೆಪನ ಲಕ್ಷಣ ಕೆಲಸ ಇಂಜಿನ ಹಾಕೊಂಡಾಗ ಒಂಜಿ ರಡ್ಡು ಫಿಲ್ಮು ಅನ್ನಗನೆ ಇಂಚಾಪೇರು ಖಂಡಿತ ಅವಾಗ ನಿಂಗ್ಲಿಗೆ ಬೇಜಾರಾಗ್ತದೆ ನಿಂಗ್ಲಂತರ ಒಂಥರ ಆಗ್ಬಿಡ್ಲಿ ತೂನಗ ನಮ್ಮ ಎತ್ತರ ಬತ್ತಾಡಲ್ಲ ನಮ್ಮ ಇಂಚಪ್ಪುಂದ ಏನ್ ಬಂದಾಗ ನಲ್ಲ ಏನ್ ಕಲ್ಪೆರಣ್ಣು ಯಾನಾಡಲ್ಲ ಎಂಕ್ಲ ಮಸ್ತ್ ಕಲ್ಪೆರಣ್ಣು ಯಾನ ದಾಲ ಹತ್ತು ಕಲಾವಿದ ಬಂಡ ಏತ್ ತಗ್ಗದ ಬಗ್ಗದಿತ್ತೆ ಅನ್ನದ ಅವು ಮಸ್ತ್ ಆಗಿಡ್ಡೆ ಏನಂದ್ರೆ ಕಲ್ಪನೆ ನಲ್ಲ ಉಂಡು ಎನ್ನ ಚಿಂತನೆ ಅಂಚಿನ ಕಿಶೋರ್ಲ ಅವೇ ಅಂಚಿನ ಅನ್ನಲ್ಲ ಅದು ಏಪ ಪಾತ್ರ ನಂಗೆ ಅಂದೆ ಸರ್ ಅವು ಸರ್ ಪಲ್ಲೆ ಸರ್ ಐತ ಬಗ್ಗೆ ಕೆಲಸ ಹಿಂಗೆ ಪನ್ನಾಗ ಅಂಚತ್ ಕಿಶೋರ್ ಇಂಚಂದು ಪನ್ನಾಗ ಐದು ಎದುರು ಹಿಂಗೆ ಬಕ್ಕೊಂಜಿ ಖುಷಿ ಆಯ್ತು ನನಗ ಅದು ಪ್ರೊಡ್ಯೂಸರ್ಲ ಮೇರ್ಲ ಮಸ್ತ್ ಒಂಜಿ ಇನ್ವಾಲ್ವ್ಮೆಂಟ್ ಬಂದ ಕೆಲಸ ಇಂಜಿನ ಬಂದಾಗ ಕೆಲವು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ರಿಲೇಶನ್ಶಿಪ್ ಅಂಜೆನು ಟಚ್ ಅಂಜೆನು ಪಡ ಬಕ್ಕದ ಬಂದಾಗ ಕಿಶೋರ್ ಏನು ಈ ಫಿಲ್ಮ್ ರಿಲೀಸ್ ಆಯ್ನ ಬೇರೆಗೆ ಎಂಗ್ಲು ಉಡುಪಿಗೆ ಪೋನಾಗ ಕಾರ್ಡ್ ಎಂಗ್ ಪಿರೋಡ್ ಒಂದು ಪಾತಿಯವ್ರನ್ನ ಕೇಳ್ತಾರೆ ಫೋನ್ ಅದು ಆಡಿಯನ್ಸ್ ಕೆಲವು ಪಬ್ಲಿಕ್ ತುಯಿನಕ್ಕೆ ಫೋನ್ ಮಾಡ್ತು ಅಂತೀರು ಅರೆ ಸೂಪರ್ ಲೈಕ್ ಪಿಕ್ಚರ್ ಲೈಕ್ ಮಾರ್ಕ್ ಎಂತ ಬಂದಾಗ ಟೆನ್ಷನ್ ಏನಾದ್ರು ಮಿಸ್ಟೇಕ್ ಆದ ಪಲ್ಲಿ ಓಕೆ ಅಂದಂದು ಖಂಡಿತವಾದ ಅದೇ ಓ ನೆಗೆಟಿವ್ ಆತ ಇಂಕ ಮಸ್ತ್ ಲೈಕ್ ಆದ ಖುಷಿ ಆದ ಏನಾದ್ರು ದಾದ ಮಿಸ್ಟೇಕ್ ಆದ ಈ ಫಿಲ್ಮ್ ದಾದ ತಪ್ಪುಂಡು ಬಂದ್ಲ ಓಕೆ ಸೊ ಆಕ್ಚುಲಿ ಮಾತ್ ಹೆಚ್ಚು ಬಾದ್ ಕೇನು ಜೇರು ತಪ್ಪುಂದು ಎದುಂಡ ತಯಾರು ಉಪ್ಪು ನಮ್ಮ ದಾದ ಬಂದಾಗ ನಮ್ಮ ಬುಳಿ ಒಂದು ಬರ್ಕೊಂಡಾಗ ನಮ್ಮದು ಇಂಚಿನ ತಪ್ಪ ನಂಗೆ ಗೊತ್ತಾಗ್ಬಿಲ್ಲ ಸರಿ ನಮ್ಮದು ನಮ್ಮ ಮಂತ್ರ ಸರಿಯೊಂದು ಪೂಜಿ ಯಾನ ಮಂತ್ರ ಸರಿಯೊಂದು ಪೂಜಿ ತಪ್ಪು ಉತ್ಪುಡು ಐನ್ ತುಯಿನ ಪ್ರೇಕ್ಷಕೆ
ಪ್ರೇಕ್ಷಕ ಬಂದ ದೇವರ ಲೆಕ್ಕ ನಂಗೆ ಖಂಡಿತವಾದ ಪ್ರೇಕ್ಷಕ ಬಂದ ದೇವರ ಲೆಕ್ಕ ನಂಗೆ ರೂಪು ಕೊಡ್ತೀನಿ ಅಕ್ಕಲು ಅಕ್ಕಲೇ ಖುಷಿಯಾನ ನಂಗೆ ಖುಷಿ ಆಗಲಿಲ್ಲ ಅಕ್ಕಲು ಎಂಚಿನ ಬಂತೀರ ಇನ್ನು ನಮ್ಮ ಸರಿ ಮಂತೊಂದು ತಪ್ಪಿತ್ತಲ್ಲ ಸೌಕರ್ಯ ಸರಿ ಮಂತೊಂದು ನಮ್ಮ ದುಂಪು ಅಪ್ಪಿ ನಮ್ಮ ಕರ್ತವ್ಯ ಅಂಚೆ ಹಿಂಗೆ ಕಿಶೋರ್ ಬಂದಾಗ ಯಾಕಂದ್ರೆ ಪಾತ್ರದ ಪೋನಾಗ ಸರ್ ಪಲ್ಲೆ ಸರ್ ಅಂದೆ ಖುಷಿ ಆಗಿ ಅಂದೆ ಸರ್ ದಾಲ ಈ ಫಿಲ್ಮ್ ದಾಲ ಮಿಸ್ಟೇಕ್ ಉಂಟೆ ಪಲ್ಲೆ ಸರ್ ಇಂಕೊ ಮಸ್ತ್ ಲೈಕ್ ಮಸ್ತ್ ಖುಷಿ ಖಂಡಿತವಾದ ಪಂಡ ಆತು ಒಂಜಿ ಹೂ ಒಂಜಿ ನೆಗೆಟಿವ್ ಥಾಟ್ಸ್ ನಮಕ್ ತಿಕ್ಕುಂಡ ಅವಾಗ ನೆಕ್ಸ್ಟ್ ಒಂಜಿ ಆ ಸ್ಟೆಪ್ ನಮ್ಮ ಸರಿ ಮಂತೊಂದು ಪೋಲಿಂದ ಆ ಒಂಜಿ ಭಾವನೆ ಆ ಒಂಜಿ ದೃಷ್ಟಿಕೋನ ತೂನಾಗ ಸೊ ನೆಕ್ಸ್ಟ್ ಇನ್ನೊಂಜಿ ಸರಿ ಮಂತೊಂದು ಪೋನ ಒಂಜಿ ಮಂತ ಪ್ಲಾನ್ ಓಕೆ ಸೊ ನನ್ನ ನೆಕ್ಸ್ಟ್ ನಮ್ಮ ಒಂಜಿ ಸಂಗೀತದ ಬಗ್ಗೆ ಪನ್ಪುನಂಡಲ ಸೊ ಒಂಜಿ ಅದ್ಭುತ ಒಂಜಿ ಸಂಗೀತ ಕೊರಿಯರು ಒಂಜಿ ಅಮ್ಮ ಪನ್ಪುನ ಒಂಜಿ ಆ ತಾಯಿಯ ಬಗ್ಗೆ ಒಂದು ಸಾಂಗ್ ಅನ್ನ ಬರ್ದಿರುವಂತದ್ದು ಸೊ ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ ಸಾಂಗಿಗೆ ಮ್ಯೂಸಿಕ್ ಮಾಡಿದ್ದು ಬಂದಿನ ಬೇಗಸ್ ಅವರು ನಮ್ಮೂರವ್ರೆ ಮಂಗೂರವ್ರೆ ಸಾಹಿತ್ಯ ಬರ್ತಿದ್ದು ದೇವದಾಸ್ ಕಾಪಿಕಾಡ್ ಸರ್ ಅಮ್ಮನ ಆ ಪದ ಇದೆ ಅಂತ ಆದಾಗ್ಲೇ ನಾವು ಅವಾಗಲೇ ಡಿಸೈಡ್ ಮಾಡಿದ್ವಿ ಇಲ್ಲ ಕಾಪಿಕಾಡ್ ಸರ್ ಹತ್ರನೇ ಬರೆಸ್ಬೇಕು ಅಂತ ಕಾಪಿಕಾಡ್ ಸರ್ ಹೇಳಿದ್ರು ಈ ತರ ಇದೆ ಅಂತ ಬರೀತೀನಿ ಅಂತ ಹೇಳಿದ್ರು ಬರೆದ್ರು ಬರೆದು ಕೊಟ್ರು ಇವತ್ತು ಒಂದು ಸಾಂಗ್ ಎಲ್ಲೂ ಬಿಟ್ಲಿಲ್ಲ ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ಕೇಳಬೇಕಾದ್ರೆ ಎಲ್ಲೋ ಖಂಡಿತವಾಗ್ಲೂ ಯಾಕೆಂತ ಹೇಳಿದ್ರೆ ದಾಯಪಂಡ ಆ ಒಂಜಿ ಮೂವಿಡ್ ಆಲ್ಮೋಸ್ಟ್ ಕಾಮಿಡಿ ಒಂದು ಪೋನ್ ಪಂಚಸ್ ಪೋನ್ ಪುನಃ ತೆಲ್ತೊಂದು ಸಡನ್ ಅದೊಂಜಿ ಆ ಸಾಂಗ್ ಫುಲ್ ಡೈವರ್ಟ್ ಆದ್ ಬೋಪೇರು ಜನಕ್ಕೆ ಹೊರಗ ಆ ಸಾಂಗ್ ಕೆಲವು ಜನ ಫೋನ್ ಮಾಡ್ತಿರು ಆ ಸಾಂಗ್ ಆತ ಫೀಲ್ ಆಪಣ ಅಪ್ಪನ ಬಗ್ಗೆ ಆತ ಪ್ರೀತಿ ಕೊಟ್ಟು ಪ್ರೀತಿ ಅಂದ ಖಂಡಿತವಾದ ಅಪ್ಪನ ಬಗ್ಗೆ ಮಸ್ತ್ ಗೌರವ ಬರ್ಕೊಂಡು ಕಣ್ಣು ನೀರು ಬರ್ಕೊಂಡು ದಯಪಂಡ ತಾಯಿ ಪಂಡ ಒಂಜಿ ಅಮ್ಮ ಬನ್ಪುನಾರು ಏತ್ ಪ್ರಾಮುಖ್ಯತೆ ಏತ್ ಒಂಜಿ ಲೈಫ್ ಇಂಪಾರ್ಟೆಂಟ್ ಆದಿಪ್ಪರು ಐನ್ ಕರೆಕ್ಟ್ ಅದು ಎಂಚ ತೋಚ್ಪಾಡು ಆ ಒಂಜಿ ನೆಟ್ ತೋಚ್ಪಾದ ಐಕ ಕಿಶೋರ್ ಇಂಗ್ಲ ಸರ್ ಗುರುಕುಲ್ ಚಿತ್ರ ನಾಟಕ ರಂಗದ ಗುರುಕುಲ ಅರಿಯತೋ ಕಲಾವಿದನ ಸೃಷ್ಟಿ ಮಾಡ್ತಿನಾರು ಆರು ಬರೆಯನ ಪದ್ಯ ಅಂತ ಬಂದಾಗ ಐತ ಬಗ್ಗೆ ಮಸ್ತ್ ಐಟ್ ಖುಷಿ ಉಪ್ಪು ದಯಪಂಡ ಆರು ಅಪ್ಪನ ಬಗ್ಗೆ ಎಂಚ ಪದ್ಯ ಈತ್ ಪದ್ಯ ಬರುತ್ತಾರೆ ಈತ್ ಕಲಾವಿದನ ಸೃಷ್ಟಿ ಮಾಡ್ತಾರೆ ಅಂಚಿನ ಪುಣ್ಯಾತ್ಮಿ ಆರು ಬರೆಯನ ಪದ್ಯಗೂ ಆತೇ ಒಕ್ಕಣೆ ಆ ಪದ್ಯಗೂ ಮೀನಿಂಗ್ ಆ ಪದ್ಯಗೂ ಅಪ್ಪನ ಬಗ್ಗೆ ಎಂಚೆ ಬರೆಯುವಂತ ಅವರಿಗೆ ಚಿಂತನೆ ಪರಿಪೂರ್ಣ ಒತ್ತ ಉಂಟು ಅಂತ ಆರು ಬರೆಯನಿಟ್ಟು ಪರಿಪೂರ್ಣನೆ ಆತನ ಅಂತ ಪದ್ಯ ಇತ್ತ ಕೇನಾಗ ಆಯ್ತಾ ಸಾಂಗ್ ಕೇನ ಮಸ್ತ್ ಇರ್ಮೇನ ಅಪ್ಪನ ಬಗ್ಗೆ ಪದ್ಯ ಮಸ್ತ್ ಪ್ಲಸ್ ಪಾಯಿಂಟ್ ನಮ್ಮ ಫಿಲ್ಮ್ ಬೊಕ ಒಂಜಿ ನಮ್ಮ ಐತೆ ಈ ಒಂಜಿ ಪುದರ್ ಅಪ್ಪೆ ಟೀಚರ್ ಪನ್ಪುನ ಪುದರ್ದ ಒಂಜಿ ಪಾತ್ರವನ್ನು ನಿರ್ವಹಿಸಿನಂಚಿನ ಉಷಾ ಭಂಡಾರಿ ಸೊ ಆರ್ನೊಂಜಿ ಕ್ಯಾರೆಕ್ಟರ್ ಬಗ್ಗೆ ಪನೋಡೊಂದಿಜ್ಜಿ ಅಲ್ಟಿಮೇಟ್ ಕ್ಯಾರೆಕ್ಟರ್ ಆರ್ನೊಂಜಿ ಆ ಒಂಜಿ ಅಮ್ಮನ ಒಂಜಿ ಕ್ಯಾರೆಕ್ಟರ್ನ ಆರು ಎಂಚ ಅಮ್ಮನ ಕ್ಯಾರೆಕ್ಟರ್ನ ನಮ್ಮ ಪ್ರೇಕ್ಷಕರಿಗೆ ಎಂಚ ತೋಚ್ಪಾಡು ಎಂಚ ಲೈಕ್ ಮನ್ಪೇರು ಆ ಒಂಜಿ ರೀತಿಡೆ ಕೊಡ್ತೇವೆ ಆರ್ನೊಂಜಿ ಆ ಟೀಚಿಂಗ್ ಒಂಜಿ ಫಸ್ಟ್ ಒಂದು ಅದಿಪ್ಪು ತುಳುತ್ತ ಬಗ್ಗೆ ಪನ್ಪು ನಾವು ಐನಕ್ಲ ಐತ ಒಂಜಿ ಸ್ಕ್ರಿಪ್ಟ್ನ ಬರೆಯನವ್ರಿ ಈರ್ನವೇ ಪ್ಲಾನಿಂಗ್ ಇಡ ತುಳುತ್ತ ಬಗ್ಗೆ ಒಂಜಿ ಅಲ್ಪ ಟೀಚರ್ ಪನ್ನೋಡು ಒಂದತೆ ನಾವು ಪಂಡ ಇಂಚ ಪಂಡ ಟೀಚರ್ ಆದಿಪ್ಪೇರಿಂದ ಇತ್ತಂಡೆ ಟೀಚರ್ ಆದಿಪ್ಪ ಸಾಮಾನ್ಯವಾದ ಟೀಚರ್ ಪಂಡ ಗಣಿತ ಸಮಾಜ ವಿಜ್ಞಾನ ನಮ್ಮ ಒಂಜಿ ತುಳುದ ಭಾಷೆದ ಟೀಚರ್ ನಮಕ್ ಲಿಪಿ ಉಂಡು ನಮ್ಮ ತುಳು ಭಾಷೆ ಬಾರಿ ಪಿರಾಕದ ಒಂಜಿ 10 ವರ್ಷ ಇತಿಹಾಸ ಇತ್ತು ನಮ್ಮ ಭಾಷೆ ಸೊ ಇತ್ತೆ ನಮ್ಮ ಶಾಲೆ ಪೂರ ತುಳು ಭಾಷೆ ಬರೆಯವರ ಓದ ಕಲ್ಪ ಒಂದು ಬೇರೆ ಸೊ ಮೇರ ಐತ ಟೀಚರ್ ಪಂಡ ಮಲ್ಪಗ ನಮ್ಮ ಒಂಜಿ ಎಲ್ಲ ಕಿರು ಸಂದೇಶ ಕೊರಪುನ ಸಮಯ ನಮ್ಮ ಟೀಚರ್ ಅಂದೆ ಎಲ್ಲಿ ಕಿರು ಸಂದೇಶ ತುಳು ಭಾಷೆ ಕಲ್ಪೋಡು ಬುಲೆಪಾಡು ಅಂಚ ತುಳು ಭಾಷೆದ ಟೀಚರ್ ಈ ಕ್ಯಾರೆಕ್ಟರ್ ಬೇರೆ ಒಂಜಿ ಸೂಟ್ ಆಪರ್ ಫಸ್ಟ್ ಇನ್ಕ್ಲೂಡ್ ಒಂದು ಸ್ಕ್ರಿಪ್ಟ್ ಆನಗ ನೆಡ್ದುಂಬು ಆರು ನೆಟ್ ನಮ್ಮ ತುಳುಸಿನ ಒಂದು ರಾಜ್ಬಿ ಶೆಟ್ಟಿಯರ್ನ ಒಂದು ಮೊಟ್ಟೆ ಕತೆ ಖಂಡಿತವಾದ ಆರ್ ನಮಗೆ ಆ ಒಂಜಿ ಕ್ಯಾರೆಕ್ಟರ್ನ ಜಾಸ್ತಿ ಅನ್ ಪುಗರ್ ಆಬುಜಿ ದಯಪಂಡ ಆತ ಮಂತ್ ಕೊಡ್ತಾರ ಆ ಕ್ಯಾರೆಕ್ಟರ್ ಎಡ್ಡೆ ಮಂತೇರು ಸೊ ಆ ಸೆಟ್ ಎಂಚ ಐತಾರ ಆರ್ ಪುರ ಆರು ಸೈಲೆಂಟ್ ಆರ್ನಾತೆ ವ್ಯಕ್ತಿಗಳೇ ಬರ್ಪಿರ್ದ ಅದ ಕಿಶೋರ್ ಎಂಚ ಎಂಚ ಅಂದೆ ರೆಡಿ ಆಡ್ ಮಂತ್ ನಮಕ್ ಸಿನಿಮಾ ಫಸ್ಟ್ ಹಾಫ್ ತೋನಾಗ ಅಮ್ಮನ ಪಾತ್ರಗ್ ಉಷಾ ಭಂಡಾರಿ ಬೋಡಿತ್ತಿನ ಮೇರ್ ಬೋಡಿತ್ತಿನ ಅದೊಂದು ಎಲ್ಲ ವಿಷಯ ಬರ್ಕೊಂಡು ಫಸ್ಟ್ ಹಾಫ್ ತೋನಾಗ ಅಂಡ್ ಆ ಸೆಕೆಂಡ್ ಹಾಫ್ ಬಂದಾಗ ಈಚೆ ಮೇರೆ ಬೋಡಿತ್ತಂಡೆ ಮೇರೆ ಹಿಡ್ದೆ ಅಮ್ಮಂಡ ಆ ಪಾತ್ರಗೆ ಆತೊಂಜಿ ನ್ಯಾಯ ಕೊಡ್ತಾರೆ ಅಮ್ಮನ ಪಾತ್ರಗೆ ಸೂಪರ್ ಓಕೆ ನೆಕ್ಸ್ಟ್ ಕಾಲರ್ ರೆಡಿ ಉಳ್ಳೇರೆ ಉಷಾ ಭಂಡಾರಿ ಪಂಡದ ಸೊ ಅಪ್ಪ ಕ್ಯಾರೆಕ್ಟರ್ ಮಂತಿನಂಚಿನ ಉಷಾ ಭಂಡಾರಿ ಆರ್ನೊಟ್ಟಿಗೆ ಒಂಜಿ ಪಾತ್ರ ಆರ್ನ ವಿಷಯನೇ ಪಾತ್ರ ಹೊಂದಿತ್ತ ಸೊ ಆರಿಗೆ ಒಂಜಿ 100 ವರ್ಷ ಒಂದು ಬಾನೋಲಿ ಉಪ್ಪಾಡು ಸೊ ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ. ಸೊ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ನಾನೇನು ಹೇಳಬೇಕು ಅಂತ ಇಲ್ಲ. ಒಂದು ಉತ್ತಮ ಕ್ಯಾರೆಕ್ಟರ್, ಒಂದು ಅಲ್ಟಿಮೇಟ್ ಕ್ಯಾರೆಕ್ಟರ್ನ ಮಾಡಿದ್ದೀರಾ, ಅಮ್ಮನ ಒಂದು ಕ್ಯಾರೆಕ್ಟರ್ನ. ಸೊ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸಿನಿಮಾದ ಬಗ್ಗೆ? ಅಪ್ಪೆ ಟೀಚರ್ನ ಉದ್ದೇಶ ಚೆನ್ನಾಗಿದೆ. ಓಕೆ,
ತಾಯಿ ಮತ್ತು ಮಗನ ಬಾಂಧವ್ಯ, ಕುಟುಂಬದ ಒಂದು ಪ್ರೀತಿ, ಹೇಗೆ ನಮ್ಮ ಜೀವನ ನಾವು ಪ್ರೀತಿಯ ಮೂಲಕ ಉತ್ತಮಪಡಿಸಬಹುದು, ಆ ಬಾಂಧವ್ಯ ಹೆಚ್ಚಿಸಬಹುದು, ಆ ಮೂಲಕ ಹೇಗೆ ಒಂದು ಶಾಂತಿ ನೆಮ್ಮದಿಯಿಂದ ನಾವು ಕುಟುಂಬದೊಳಗೆ ತರಬಹುದು ಅನ್ನೋದು ಬೇಸಿಕ್ ಕಾನ್ಸೆಪ್ಟ್, ಅದರ ಮೂಲ ಕಥಾವಸ್ತು. ನಿಮಗೆ ಹೇಗೆ ಅನ್ನಿಸ್ತು ಸಿನಿಮಾ? ಖಂಡಿತವಾಗ್ಲೂ ನಿಮ್ಮ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಕಿಶೋರ್ ನಿರ್ದೇಶನದಲ್ಲಿ ಬಂದಂತ ಎಲ್ಲ ಕ್ಯಾರೆಕ್ಟರ್, ಒಂದು ಹೋಲ್ ಸಿನಿಮಾ ಕೂಡ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂತ ಇದರಲ್ಲಿ ಒಂದು ಸಸ್ಪೆನ್ಸ್ ಕೂಡ ಇದೆ, ಅದೇ ರೀತಿ ಒಂದು ಕಾಮಿಡಿ ಪಂಚಸ್ ಕೂಡ ಇದೆ, ಅದೇ ರೀತಿ ಒಂದು ನೀವು ಹೇಳಿರೋ ಪ್ರಕಾರನೇ ಒಂದು ಫ್ಯಾಮಿಲಿ ಅಂದ್ರೆ ಕುಟುಂಬದಲ್ಲಿ ಯಾವ ರೀತಿಯ ಒಂದು ಏರುಪೇರುಗಳಾಗುತ್ತೆ. ಸೊ ಒಂದು ಮಗಳನ್ನ ಸಾಕುವಂತ ಸಂದರ್ಭದಲ್ಲಾಗಿರ್ಬೋದು, ಮಗನನ್ನ ನೋಡ್ಕೊಂತ ಎಲ್ಲದನ್ನು ಕೂಡ ಇಲ್ಲಿ ಕಿಶೋರ್ ಅವರು ತೋರಿಸ್ಕೊಟ್ಟಿದ್ದಾರೆ ವೀಕ್ಷಕರಿಗೆ. ಸೊ ಕಿಶೋರ್ ಅವರು ಇದ್ದಾರೆ ಇವಾಗ ನಮ್ ಜೊತೆ. ಕಿಶೋರ್ ಅವರು ಇದ್ದಾರೆ, ಅದೇ ರೀತಿ ಭೋಜರಾಜ್ ವಾಮಂಜೂರ್ ಅವರು ಕೂಡ ಇದ್ದಾರೆ. ಮಾತನಾಡಿ ಮೇಡಮ್. ನಮಸ್ತೆ. ನಮಸ್ಕಾರ ಅಕ್ಕ. ನಮಸ್ತೆ ನಮಸ್ತೆ. ಎಂಚ ಬರೋದು ಸಿನಿಮಾ ಅದಾದೊಂದಿಕ್ಲ ಒಪಿನಿಯನ್ ರಿಯಲಿ ಸಾರಿ, ಈಗ ಬಾರಿ ಬೇಜಾರಾಗೋದು. ಅದು ಖಂಡಿತವಾದ ಈರ್ಲ ಒಂಜಿ ಸ್ಟುಡಿಯೋಗೆ ಬರ್ತಿದ್ರೆ ಭಾರಿ ಎಡ್ಡೆ ಇತ್ತು. ಬಟ್ ಏನು ಬಿಸಿ ಇಲ್ಲ. ಈರ್ನ ಬಗ್ಗೆನೇ ಒಂಜಿ ಪಾತ್ರ ಹೊಂದಿತ್ತೈತೆ ಸ್ಟುಡಿಯೋ ನಮ್ಮ ಒಂಜಿ ಲೈವ್ ಪ್ರೋಗ್ರಾಮ್ ಡೇ. ಈರ್ನ ಬಗ್ಗೆ ಈರ್ನ ಕ್ಯಾರೆಕ್ಟರ್ ಬಗ್ಗೆನೇ ಪಾತ್ರ ಹೊಂದಿತ್ತ. ಆತು ಬರ್ತಾಗನೆ ಈರ್ನ ಒಂಜಿ ಕಾಲ್ ಬರ್ತಂಡು. ಸೊ ಪನ್ಲೆ ಕಿಶೋರ್ನ ಹೆಂಗ್ ಕಿಶೋರ್ ಸಿನಿಮಾ ತೂಯಿಬಾಕ ಕಿಶೋರ್ನ ಎಕ್ಸ್ಪೆಕ್ಟೇಷನ್ ತಕ್ಕ ಏನ ಪರ್ಫಾರ್ಮೆನ್ಸ್ ಬೈದನಾದ ಅವಾಗ ಬೇಲೆ ಬಂದ ಡೈರೆಕ್ಟರ್ ಎಂಚಾಂಡು ಆಡಿಯನ್ಸ್ ನಿಕ್ಕು ತೂತಿನ ನಿಕ್ಕು ಎಂಚಾಂಡು ಒಂದು ಪರೋಡೆ ಮಸ್ತ್ ಶೋಕ್ ಮಾತೇನಲ್ಲ ಶ್ರಮಕ್ಕೂ ತಕ್ಕ ಒಂದು ಪ್ರತಿಫಲ ತಿಕ್ಕಂಡು. ನಿಜ ನಿಜ ಮಸ್ತ್ ಶೋಕ್ ಬೈದೇನೆ. ನಮ್ಮ ನೆರೆದು ಎಡಿಟಿಂಗ್ ಇರ್ತೀವಿ ಲೆಕ್ಕನೆ ಅಮ್ಮನ ಸಾಂಗ್ ಬರ್ಪಣತೆ ಜನಕುಲು ಹೊರ ಒಂಜಿ ಬೊಟ್ಟ ಕಣ್ಣೀರ್ ಪಾಡುವೇರು ಥಿಯೇಟರ್ ಒಂಜಿ ಪಂಡ ಐದು ತುಂಬ ಒಂಜಿ ಆ ಮಟ್ಟಿಗೆ ತೆಲ್ತದಿಪ್ಪೇರು. ಕಾಪಿಕಡ್ ಸರ್ ಬತ್ತಿಪ್ಪೇರು, ಭೋಜರಾಜ್ ಸರ್, ಅರವಿಂದ್ ಸರ್, ನವೀನ್ ಸರ್ ಪೂರ ಮಕ್ಕಳ ಕಾಂಬಿನೇಷನ್ ಮಸ್ತ್ ತೆಲ್ತಿಪ್ಪೇರು. ಸಡನ್ ಒಂಜಿ ಅಮ್ಮನ ವಿಷಯ ಬಂದಾಗ ಮಾತೆಲ್ಲ ಒಂಜಿ ಸೈಲೆಂಟ್ ಆಪೇರು ಫುಲ್ ಪಿಂಡ್ರಪ್ ಮಲ್ಟಿಪ್ಲೆಕ್ಸ್ ತೋಂದಿತ್ತ ಪೂರ ತೆಲ್ತೊಂದು ನೋಡ್ಯಾರ. ಅಮ್ಮನ ಸಾಂಗ್ ಸುರಾಯಿ ಕೂಡ ಸೈಲೆಂಟ್ ಅಂತ ಸೌಂಡ್ ಬ್ಯಾಂಗ್ಳೂರ್ ಹೋದಾಂಡ ಉಲ್ಲರ ಊರುಡೆ ಬ್ಯಾಂಗ್ಳೂರು ಇತ್ತಡೆ ಬರ್ಪು ಜನ ಲಾಸ್ಟ್ ಮೊಮೆಂಟ್ ಹೆಲ್ತ್ ಒಂಚೂರು ಅಪ್ಸೆಟ್ ಆಯ್ನಿರ್ದಾದ್ರೆ ಕ್ಯಾನ್ಸಲ್ ಮಾಡ್ತೆ ಪಂಡೆ ಕಿಶೋರ್ ಕಾಲ್ ಮಾಡ್ತೆ. ಯಾನಂತ ಆಕ್ಚುಲಿ ಸರ್ಪ್ರೈಸ್ ಕೊಡ್ತಾ ಬಂದಿತ್ತೆ ಬಟ್ ಬಂದು ಬಟ್ ಆಯ್ತು ಲಾಸ್ಟ್ ಮೊಮೆಂಟ್ ಕ್ಯಾನ್ಸಲ್ ಮಾಡ್ತೆ ಟಿಕೆಟ್ ಎಲ್ಲ ಬಲ್ಲೆ ಮೇಡಮ್ ಮಿಸ್ ಮಾಡ್ಕೋಚಿ ನೈಟ್ ಟ್ರೈ ಮಾಡ್ತಿದ್ದೆ ಎಲ್ಲ ನೈಟ್ ಮಸ್ತ್ ಖುಷಿ ಆದನು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಮಾತಿರಗ್ಲ ಪಲ್ಲೆ ಎನ್ನ ಪರವಾದ. ಓಕೆ. ಸೊ ಉಷಾ ಭಂಡಾರಿ ಅವರು ಕರೆ ಮಾಡೋದು ಖಂಡಿತವಾದ ವೇದಿಕೆ. ಓಕೆ ಬಾರಿ ಲೆಕ್ಕಾಚಾರದ ಪಾತ್ರ, ಬಾರಿ ಎಕ್ಸ್ಪೆಕ್ಟೆಡ್. ಓಕೆ ಆರ್ನ ಒಂಜಿ ಅಭಿನಯಡನೆ ಗೊತ್ತಾಪ ಆರ್ ಮನ್ಪುನ ಒಂಜಿ ಕ್ಯಾರೆಕ್ಟರ್ ಡೇ ಐಟೆ ಗೊತ್ತಾಪ ಆರ್ ಎಂಚೆ ಉಪ್ಪೇರಂದ ಒಂಜಿ ಸೀನ್ ಅಲ್ಪ ದಾಯಪಂಡ ಲಾಸ್ಟ್ ಎಂಡಿಂಗ್ ಒಂಜಿ ಸೀನ್ ಪಂಡರ ಒಂಜಿ ಮಾತಿನ ಚಕಾಮಕ್ಕಿ ಆಪನ ಟೈಮ್ ಆಕ್ಚುಲಿ ಅಲ್ಪ ನಮ್ಮ ನ್ಯಾಚುರಲ್ ಅದ ಎಂಚೆಪ್ಪ ಅವೇ ಬತ್ತು ನಾವು ನಮ್ಮ ನ್ಯಾಚುರಲ್ ಅದ ಒಂಜಿ ಕ್ಯಾಮರಾದ ಪಿರೌಡ್ ಎಂಚ ಪಾತೆರ್ಬ ಆ ಒಂಜಿ ಸೀನ್ ವಾದಿತ್ತು ನತೆ. ಸೊ ಆ ಸೀನ್ ಎಲ್ಲ ಆರ್ನ ಒಂಜಿ ಕ್ಯಾರೆಕ್ಟರ್ ಎಂಚ ಅಂದಲ್ಪ ತೋಚ್ಪ ಹೊಂದಿತ್ತೇರು ಆರ್ ಸೀನ್ ದ ಪಿರೌಡ್ಲ ಎಂಚೆ ಉಪ್ಪೇರು ಅಂದ. ಸೊ ಅವಲಾದಿಪ್ಪು ಬುಕ್ಕೊಂಜಿ ಪನ್ನೊಂದು ನಮ್ಮ ಉಷಾ ಮೇಡಮ್ ಕಾಲ್ ಬಂದಿದ್ದಾರೆ. ಆರ್ನ ಒಂಜಿ ಕ್ಯಾರೆಕ್ಟರ್ ಎಂಚ ಈ ರೀತಿ ಅದು ಬತ್ತು ನನ್ನಲ್ಲ ದುಂಬು ಮಸ್ತ್ ಸಿನಿಮಾ ಆರ್ ತುಳು ಸಿನಿಮಾ ಮನ್ಪೋಡು ಆರ್ನ ಒಂಜಿ ಕ್ಯಾರೆಕ್ಟರ್ ನಮಕ್ ಬೋಡು ಅಮ್ಮನ ಒಂಜಿ ಕ್ಯಾರೆಕ್ಟರ್ ಆದಿಪ್ಪು ಒನ್ನ ಮೆಗ್ದಿನ ಕ್ಯಾರೆಕ್ಟರ್ ಅಕ್ಕನ ಕ್ಯಾರೆಕ್ಟರ್ ಓಲ ಆದಿಪ್ಪು. ಸೊ ಇಂಚಿನ ಕ್ಯಾರೆಕ್ಟರ್ ಬರಡು ಒಂದು ಕಿಶೋರ್ ಸರ್ ನಮ್ಮ ಒಂಜಿ ಕೇನು ಬದಾಯಪಂಡ ಆರು ಡೈರೆಕ್ಟರ್ ಆರು ಚೂಸ್ ಬಂತದ್ದು ಇಂಚಿನ ಕ್ಯಾರೆಕ್ಟರ್ನ ಕೊರಂತಿನಾರು. ಸೊ ನೆಕ್ಸ್ಟ್ ನಮ್ಮ ಕ್ವಶನ್ ಕೇನೊಂದು ಐತೆ ವಾವ ಪ್ಲೇಸ್ ಯೂಸ್ ಮಂತೊಂದಾರು ನಿಕ್ಲು ಜಾಸ್ತಿ ದಾಲ ಬೋತ್ಪುಜ ಮಲ್ಲ ಇಲ್ಲಿ ಬೋಡಿದ್ದಾನೆ ಕಾಸರಗೋಡು ಪೋಯ ಕಾಸರಗೋಡದ ಸುತ್ತಮುತ್ತ ಇದು ಪಕ್ಕ ಮಂಕುಡ್ಲ ಕುಡ್ಲಡ್ ಕೆಲವು ಎರಡು ಲೊಕೇಶನ್ ಉಡುಪಿ ಇಪ್ಪಯ ಇದಕ್ಕೆ ಬ್ರಹ್ಮಾವರ ಇದೆ ನಮ್ಮ ಇದೆ ಇತ್ತಿನ ಒಂಜಿ ಸೀಮಿತ ಬಜೆಟೆಡ್ ಇತ್ತಿನ ಒಂಜಿ ಎರಡೆ ಜಾಗನ ಆಯ್ಕೆ ಮಲ್ತದ ಅಲ್ಪನೆ ಶೂಟಿಂಗ್ ಮಲ್ತ. ಓಕೆ ಭೋಜರಾಜ್ ಸರ್ ಓಲ್ ಪೂರ ಯೂಸ್ ಮಂತಂದಾರು ಆ ಜಾಗ ನಮ್ಮ ಮಲ್ಲ ಇಲ್ಲಡು. ಓಕೆ ಸೊ ಅಲ್ಲೇ ಜಾಸ್ತಿ ಆದ ಬೊಕೊಂಜಿ ಇತ್ತಕ್ಕೆ ನೋಡಿದಂಡ ಅಲ್ಪ ಒಂಜಿ ಸಿನಿಮಾ ಸೆಟ್ನೇ ಒಂಜಿ ಕನತ್ತು ಪಾಡ್ಯಾರ ಆ ಒಂಜಿ ಕ್ಯಾರೆಕ್ಟರ್ ಬತ್ತನ ಅಲ್ಪ ನಮ್ಮ ದೇವದಾಸಣ್ಣನ ಒಂಜಿ ಕ್ಯಾರೆಕ್ಟರ್ ಎಂಟ್ರಿ ಆಪುನ
ದಿಪ್ಪು ಸೊ ಅಲ್ಪ ಒಂಜಿ ಸಿನಿಮಾ ಸೆಟ್ ಬರ್ಪುನಿ ಸೊ ಈ ಒಂಜಿ ಮೂಮೆಂಟ್ ಪೂರ ಎಂಚೈತುಂಡು ಪಂಡ ಬಂಗ ಅಂಡಲ್ಪ ಅಂದ್ ಇಂಗ್ಲಿಷ್ ಆಕ್ಚುಲಿ ಇಂಗ್ಲಿಷ್ ಜರ್ನಿ ನಂದೆ ಬಂಗತ್ತೀನಿ ಓಕೆ ಬರ್ಪಿ ನಡಿಮುಟ ಓಕೆ ಒಂದು ನೈಟ್ ಡ್ರಾಮಾ ಇದು ಪುಲ್ಲೆಗಳ್ಲಕ್ಕೆ ಒಂದು ಬಲಿ ಪೋಡು ಓಕೆ ಮಸ್ತ್ ಉಪದ್ರ ಕೊಡ್ತೇನೆ ಬಂಗ ಕೊಡ್ತೀನಿ ಪ್ರತಿಫಲ ಎಡ್ಡೆ ಫಲ ತೆಗೆದು ಬಟ್ ವಿಶೇಷ ಆ ವಾತಾವರಣ ತೂನಾಗ ಇಂಗ್ಲೇ ಟೆನ್ಷನ್ ಒಂದು ಮುಳಿ ಏರ್ ಮಾರೆ ಶೂಟಿಂಗ್ ಮಾಡ್ಕೊಂಡು ಬೊಕ್ಕ ತುನಾಗ ಇತ್ತು ಫಿಲ್ಮ್ ತುನಾಗ ಆ ಇಲ್ಲದ ರೇಂಜ್ ಕ್ಯಾಮರಾ ವರ್ಕ್ ಬಟ್ ಆ ಇಲ್ಲದ ಲೊಕೇಶನ್ ಇತ್ತು ತೂನಾಗ ಇಂಗ್ಲೇ ಮಸ್ತ್ ಭಯಂಕರ ದೋಜು ಆ ಇಲ್ಲ ಅಂಚೆನೆ ಬೋಡ್ತನ್ನೋದು ಕಿಶೋರ್ ಎಂಗ್ಲು ಪಾತೇನೆ ಬಂದಿತ್ತ ಕಿಶೋರ್ ಇಂಚಿನ ಮರ ಆ ದೂರದ ಓಲ್ಲ ಮೂಲಿಂಚ ಲೋಕಲ್ ಸರ್ ಇಂಗೆ ಅವೇ ಇಲ್ಲ ಅವಳು ಬೊಕ್ಕೊಂಜಿ ಶೇಮನ್ನಾಗ ಅವಳು ಆ ನೆಟ್ ಇಲ್ಲಡು ಇಂಗ್ಲು ಮಾತಿರ್ಲಿ ಇಂಗ್ಲು ಡೀ ಟೀಮು ಮಾತು ಇಂಗ್ಲು ಒಟ್ಟಿಗೆ ಅನ್ನಕ ಇಂಗ್ಲು ಮಾತು ಒಂದು ಒಟ್ಟಿಗೆ ಅನ್ನಕ ಒಂದು ಎಲ್ಲಿ ಒಂದು ಕುಟುಂಬ ಸೇರ್ಲೇಕ ಇಂಗ್ಲಿ ಬಯ್ಯ ಮುಟ್ಟ ಇಂಗ್ಲಿ ಟೈಮ್ ಪಾಸ್ ಅದನ್ನು ಗೊತ್ತು ಇಂಗ್ಲಿ ಕೊರಿ ಪಾತ್ರಂದು ಬ್ರೇಕ್ ದ ಟೈಮ್ ಮಕ್ಕಳು ಕುಸಾಲ ಪಾತಿರ್ ಒಂಜಿ ಮಲ್ಲೊಂಜಿ ಇಂಗ್ಲೊಂಜಿ ಒಂಜಿ ಕುಟುಂಬ ಸೇರ್ದು ಇಲ್ಲಡೊಂಜಿ ಫಂಕ್ಷನ್ ಆಯ್ಲೇಕ ಹತ್ತು ಖುಷಿ ಆವಂತ ಗೊತ್ತಾಗ್ತದೆ ಒಂಜಿ 30 ಜನ ಆರ್ಟಿಸ್ಟ್ ನಕ್ಲು ಒಂದು 50 ಜನ ಟೆಕ್ನಿಷಿಯನ್ 100 ಜನ ಮಲ್ಲ ಇಲ್ಲ ಗಿಜಿ 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 ಫುಲ್ಲು ದಿಂಜಿದಿತ್ತು ಫುಲ್ಲು ಓಲ್ಲ ಖಾಲಿ ಜಾಗ ಈ ಸಿನಿಮಾವನ್ನು ನೋಡದೆ ಇದ್ರೆ ಸೊ ಎಲ್ಲರೂ ಕೂಡ ನಿಮ್ಮ ನೆಚ್ಚಿನ ಸಿನಿಮಾ ಮಂದಿರದಲ್ಲಿ ಹತ್ತಿರದಲ್ಲಿರುವಂಥ ಸಿನಿಮಾ ಮಂದಿರಕ್ಕೆ ಹೋಗಿ ಭೇಟಿ ಕೊಟ್ಟು ಸಿನಿಮಾವನ್ನು ನೋಡ್ಬೋದು. ಟ್ರೈಲರ್ನ ತೋರಿಸಿದ್ದೇವೆ ಯಾವ ರೀತಿ ಇದೆ ಸಿನಿಮಾ ಅನ್ನೋದು. ಒಂದು ಪಕ್ಕ ಒಂದು ಕಾಮಿಡಿ ಸಿನಿಮಾ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಎಲ್ಲ ರೀತಿಯ ಒಂದು ಪ್ಯಾಕೇಜ್, ಒಂದು ಥ್ರಿಲ್ಲಿಂಗ್ ಕೂಡ ಇದೆ ಸಿನಿಮಾದಲ್ಲಿ, ಎಲ್ಲವೂ ಕೂಡ ಇದೆ. ಸೊ ಅದೇ ರೀತಿ ಇನ್ನು ನಮ್ಮ ಕಿಶೋರ್ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ. ಸೊ ನೆಕ್ಸ್ಟ್ ಇನ್ನು ರವಿ ಬಸ್ರೂರ್ ಅವರು ಮತ್ತೆ ವಾಪಸ್ ಸಂಗೀತಕ್ಕೆ ವಾಪಸ್ ಅದಕ್ಕೆ ಒಂದು ಜೀವವನ್ನು ತುಂಬಿದ್ರು ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆ ಅದು ಸಡನ್ ಆಗಿ ಆ ಒಂದು ಡಿಸಿಷನ್? ಆಕ್ಚುಲಿ ನಾನು ಫಸ್ಟ್ ಪ್ರೊಡ್ಯೂಸರ್ ಮೀಟ್ ಮಾಡಿದಾಗ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದ್ರು. ನಾನು ರವಿ ಬಸ್ರೂರು ಅಂತ ಹೇಳಿದ್ದೆ. ರವಿ ಬಸ್ರೂರು ಬಜೆಟ್ ತುಂಬಾ ಇದೆ ಅಂತ. ಆ ಬಜೆಟ್ ವಿಷಯದಲ್ಲಿ ನಾನೇ ಬೇಡ ಅಂತ ಹೇಳಿದೆ. ಇಲ್ಲ ಅಷ್ಟು ಬಜೆಟ್ ಆಗಲ್ಲ, ನೋಡೋಣ ನಾವು ಆಪ್ಷನ್ ನೋಡೋಣ ಅಂತ. ಸರಿ ಅಂತ ನಾವು ಬೇರೆ ಮಾತಾಡೋದು ಎಲ್ಲ ರೆಡಿ ಆಯ್ತು. ಅದಾದ್ಮೇಲೆ ಫುಟೇಜ್ ಬಂತು, ಎಡಿಟಿಂಗ್ ಎಲ್ಲ ಆಯ್ತು. ಎಡಿಟಿಂಗ್ ಎಲ್ಲ ಆದ್ಮೇಲೆ ಸಿನಿಮಾ ನೋಡಿದಾಗ ಇಲ್ಲ ಇದಕ್ಕೆ ರೀ ರೆಕಾರ್ಡಿಂಗ್ ತುಂಬಾ ಇಂಪಾರ್ಟೆಂಟು. ಒಂದು ಒಳ್ಳೆ ರೀ ರೆಕಾರ್ಡಿಂಗ್ ಬಿದ್ರೇನೆ ಈ ಪ್ರಾಡಕ್ಟ್ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ ಇಲ್ಲ ರವಿ ಬಸ್ರೂರ್ ಸರ್ ಹತ್ರ ಹೋಗೋಣ. ಅವ್ರ ಬಜೆಟ್ ತುಂಬಾ KGF, ಉಗ್ರಮು ಅದೆಲ್ಲ ಮಾಡ್ತಾ ಇದ್ದಾರೆ. ಮಾತಾಡಿದ್ವಿ. ಅವರು ನಮ್ಮ ತುಳು ಸಿನಿಮಾದ ಮೇಲೆ ಅಭಿಮಾನ, ಪ್ರೀತಿ ಇಲ್ಲ ನಾವು ಇಷ್ಟು ಬಜೆಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ತುಂಬಾ ಕಡಿಮೆ ಬಜೆಟ್ಗೆ, ತುಂಬಾ ಕಡಿಮೆ ಸಮಯದಲ್ಲಿ, ಬರೀ 1.5 ತಿಂಗಳಲ್ಲಿ ರೀ ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ. ತುಂಬಾ ಕಡಿಮೆ ಸಮಯದಲ್ಲಿ ನಮ್ಮ ಫಾಸ್ಟಿಗೆ, ನಮ್ಮ ವೇಗಕ್ಕೆ ಒಗ್ಗಿಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಎಲ್ಲರ ಇಂಟ್ರೊಡಕ್ಷನ್ ಒಮ್ಮೆಲ್ಲ ಕೂರ್ತಾರೆ. ಅರವಿಂದ್ ಸರ್ ಇಂಟ್ರೊಡಕ್ಷನ್ ಆಗಬೇಕು, ಇವ್ರು ಇಂಟ್ರೊಡಕ್ಷನ್, ಕಾಪಿಕಟ್ ಸರ್, ಅದೇ ಅವ್ರು 3 ಜನ ಒಂದು ಎಂಟ್ರಿ ಆ ಮ್ಯೂಸಿಕ್ ಇದೆಯಲ್ವಾ ತುಂಬಾ ತುಂಬಾ ಅದ್ಭುತವಾಗಿದೆ. ಭಯಂಕರ ಎಡ್ಡೆ ಮಂತಾರೆ ಅವ್ ನಿಖಿಲ್ ಒಂದು ಎಂಟ್ರಿ ಅವನಾಗ ಆ ಸ್ಲೋ ಮೋಷನ್ ಮ್ಯೂಸಿಕ್ ಬಂದಾಗ ದಿಪ್ಪು ನಿಖಿಲ್ ಆ ಮಿತ್ತಿಡ್ದು ವಜ್ರ ಸರ್ ಮಿತ್ತಿಡ್ದ ಆ ಒಂಜಿ ನಮ್ಮ JCBದ ಆ ಒಂಜಿ ಕೊಕ್ಕೆಡ್ ತಿರ್ತು ಚಪ್ಪು ನಾವು ಅವಳ ಒಂಜಿ ಡಿಫ್ರೆಂಟ್ ಆದ ಮಂತಾರೆ. ಐಕಲ ಮ್ಯೂಸಿಕ್ ಒಂದು ಸೂಪರ್ ಆಗ್ತದೆ. ಸೊ ಒಟ್ರಾಸಿ ಒಂದು ಅಲ್ಟಿಮೇಟ್ ಆದ ಒಂಜಿ ಮಂತ್ ನಂದು ಪನೋಲಿ. ಸೊ ನೆಕ್ಸ್ಟ್ ನಮ್ಮ ಐತೆ ಆ ಒಂದು ನೆಟ್ ಬುಡ್ದೈತೆ ನಮ್ಮ ಮಾತೆಲ್ಲ ಹ್ಯೂಮನ್ಸ್ ಕ್ಯಾರೆಕ್ಟರ್ ಇಪ್ಪುಂಡೆ. ಬಟ್ ಮೂರೊಂಜಿ ಸ್ಪೆಷಲ್ ಅದು ನಮ್ಮ ಒಂಜಿ ನಾಯಿದ ಒಂಜಿ ಕ್ಯಾರೆಕ್ಟರ್ನ ತೋರಿಸ್ಪಾದ್ರೆ. ಸೊ ನಾಯಿಯಿಂದ ಪನ್ಪುನ ಹಿಡಿದು ಐಕ್ ಒಂಜಿ ಪುದರ್ ದಾದಂಡ ಉಪ್ಪು ದಾದನ್ ಇಂಕ್ ಗೊತ್ತು ಗುಂಡ ಅಂದಿರ್ತಾರೆ. ಓಕೆ, ಸೊ ಗುಂಡನ ಒಂಜಿ ಕ್ಯಾರೆಕ್ಟರ್ ಅಂದ್ ಮನ್ಕ. ಸೊ ಗುಂಡನ ಕ್ಯಾರೆಕ್ಟರ್ ಎಂಚ ಚೂಸ್ ಮಾಡ್ತಾರೆ ದಯಪಂಡ ಅಲ್ಪ ಒಂಜಿ ಕ್ಲೈಮ್ಯಾಕ್ಸ್ ಅನ್ನು ತೋಚ್ಪಾವನ್ನೇ ಆ ಒಂಜಿ ಗುಂಡನ ಕ್ಯಾರೆಕ್ಟರ್ ಮಿತ್ ಬರ್ತದೆ ಇಂಚೆ ಇಂಚ ಅಲ್ಪ ಉಂಡು ಎಂಚಿನ ವಿಷಯ ಅಂದ್. ಸೊ ಈ ಒಂಜಿ ಕ್ಯಾರೆಕ್ಟರ್ ಎಂಚ ಚೂಸ್ ಮಾಡ್ತಾರೆ ಅವು ಗುಂಡ ಪನ್ಪುನ ಏರ್ನ ಒಂಜಿ ಪರ್ಸನಲ್. ಆಕ್ಚುಲಿ ಯಾನ್ ಫಸ್ಟ್ ನಮ್ಮ ಕತೆ ಮಲ್ಪನ ಫಸ್ಟ್ ಈಜಿ ತುಳುಟು ಪರಂದಿನ ವಿಷಯ ಒಂಜಿ ಪಾಯಿಂಟ್ ಮಲ್ತೊಂದಿತ್ತ. ಓಕೆ, ಒಂದು ಈ ವಿಷಯ ಪೂರ ತುಳುಟು ಬೈದಿಜ, ಈ ವಿಷಯ ತುಳುಟು ಬೈಜ, ಈ ವಿಷಯ ತುಳುಟು ಬೈಜ. ಸೊ ಆ ವಿಷಯ ಪಟ್ಟಿ ಮಲ್ತದೆ. ಈ ವಿಷಯ ಪೂರ ಕನ್ನಡ ನಮ್ಮ ಫಸ್ಟ್ ಸಿನಿಮಾ ಮಲ್ಪನಾಗ ಆ ವಿಷಯ ಪೂರ ಕನ್ನಡ ಒಂಜಿ ಐಡಿಯಾ ಇತ್ತೇನೆ. ಸೊ ಇಂಕ್ ಪೂರ ಐಕ್ ಬೋಳಿನ ಪ್ರಿಪರೇಷನ್ ಮಲ್ತದೆ. ಇಜ್ಜಿ ಒಂಜಿ ಪ್ರಾಣಿಲೇನೆ ಏಪಲ ಇಂಕ್ಲು ಒಂಜಿ ಶೂಟಿಂಗ್ ಮಲ್ತದೆ. ಪುನಃ ಬೆತ್ತಡಿ ನಾಯಿ ಬಿನಿ ಪೋಂಡ ನಾಯಿ ಪೋಂಡು ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ ಮಲ್ತೊಂದಿತ್ತ. ಪಂಡ ಇಂಕ್ಲೊಂಜಿ ಪ್ರಾಣಿ ಓವೇ ಯೂಸ್ ಮಾಡ್ತಾನೆ ಇತ್ತನಲ್ಲ, ಆನಿಮಲ್ ಬೋರ್ಡ್ ಪರ್ಮಿಷನ್ ಪಡೋಡು, ಪ್ರೀ ಪರ್ಮಿಷನ್, ಶೂಟಿಂಗ್ ದಪ್ಪ ಡಾಕ್ಟರ್ ಬೋರ್ಡು, ಶೂಟಿಂಗ್ ಆಯ್ ಬೊಕ್ಕ ಕೂಡ ಆಯ್ತು ಪೂರ ಚೆಕಪ್ ಆವಡು, ಬ್ಲಡ್ ಚೆಕಪ್ಗೆ ಅವು ಚೆಕಪ್ ಒಂದು ಚೆಕಪ್ ಪೂರ ಆವಡು. ಸೊ ಇದೆ ಗುಂಡನ ಕ್ಯಾರೆಕ್ಟರ್ ಪೂರ ಅಂಚೆತ್ತು ನಾವು ಬ್ಲಡ್ ಚೆಕಪ್ ಪೂರ ರಾಜಮರಿ ಭಯಂಕರ. ಸೊ ಐಕಂದ ಐತೆ ಇಂದ ಕ್ಯಾರೆಕ್ಟರ್ ಐತೆ ಕ್ಯಾರೆಕ್ಟರ್ ಬಂದಾಗ ಅಂಚಿ ಪೋಪುನ ಇಂಚಿ ಪೋಪುನ ಉದಾಲ ತೊಂದರೆ ದಲ್ಲ ಐನ ಮ್ಯಾನೇಜ್ಮೆಂಟ್ ಪನ ಆಕ್ಟಿಂಗ್ ಮಲ್ಪ ಮನುಷ್ಯರ ಪನಲು ಈ ಡೈಲಾಗ್ ಪನ ಇಂಚ ಮಲ್ಪ ಇಂಚ ಮಲ್ಪ ಅಂಡ ಪ್ರಾಣಿ ಲೆಗ್
ಎಂಕ್ಲಿಗೆ ಮಲ್ಪವರ ಬಂಗ ಪಂಡ ಅವು ಆಕ್ಟಿಂಗ್ ಮಲ್ಪನತ್ತೆ ಅವು ಐತ ಆಕ್ಟಿವಿಟೀಸ್ ಮಲ್ಪನ ನಮ್ಮ ಐನ್ ಆಕ್ಟಿಂಗ್ ಆದ ಗೆತ್ತ ನೋಡು ಎಂಕ್ಲಿಗೆ ಕೆಲವೊಂದು ದಿನಂಟು ಪೂರ ಎಂಕ್ಲಿ ಎಲ್ಲೆಲ್ಲಿ ಸೀನ್ ಎಲ್ಲೆಲ್ಲಿ ರಿಯಾಕ್ಷನ್ ತೋಜು ಇಂಚೆ ನಾ ಇಂಚೆ ತೂಪು 100 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಖಂಡಿತವಾದ ರಿಯಾಕ್ಷನ್ ಬರೋದು ಅವೊಂಜಿ ಕ್ಯಾಪ್ಚರ್ ದೆಪ್ಪೊಡುಂದಂಡ ಇಂಕ ಮನ್ಪೊಡುಂದಂಡ ಖಂಡಿತವಾದ ಮಸ್ತ್ ಟೈಮ್ ತಗೋಯ್ತದೆ ಬಟ್ ನಾಯಿ ಮಸ್ತ್ ಕ್ಯೂಟ್ ಇತ್ತು ನಂದು ಖಂಡಿತವಾದ ಮಾತೆರ್ಲ ಒಂಜಿ ಅಲ್ಪಡೊಂಜಿ ರಿಯಾಕ್ಷನ್ ಬರೋದೈತರ ಮಸ್ತ್ ಕ್ಯೂಟ್ ತೂನಾಗನೆ ಒಂಥರ ಪೋದು ಮುಟ್ಟುಗ ಖುಷಿ ಆಪುನ ಒಂದು ಸೊ ಏರ್ನ ಒಂದು ಯೂಸ್ ಮಾಡ್ತಾರೆ ಒಂದು ಅನಿಲ್ ಪಂಡದೆ ಮುಂತಾರೆ ನಮ್ಮನ ಸುರತ್ ಕಾಲದಲ್ಲಿ ಮುಕ್ಕಿದ ಅಲ್ಪದಾರೆ ಅಲ್ಲ ಮಸ್ತ್ ನಾಯಿಲು ಉಂಡ ಆರ್ನ ನಾಯಿಲೆ ಮಸ್ತ್ ಏರ್ನ ತಕೊಂಡು ಬನ್ನ ಐಕೆ ಪುರ ಆರೆ ಗೈಡ್ ಮಾಡ್ತಂದಿತ್ತೀರ ಆರೆ ಗೈಡ್ ಮಾಡಿ ಇಂಚೆ ಮಲ್ಪುಡ ಇಂಚೆ ಮಲ್ಕೊಂಡು ಬಾಲ್ ಪುರೋಂಡ್ ಸೌಂಡ್ ಪ್ಯಾನ್ ಓಕೆ ಓಕೆ ಓಪಡ್ ಓಕೆ ನೆಕ್ಸ್ಟ್ ಇತ್ತೆ ಕೊನೆಯದದು ನಮ್ಮ ಪ್ರೊಡ್ಯೂಸರ್ನ ಬಗ್ಗೆ ದಾತ ಪಂಡ್ರೆ ಇಷ್ಟ ಮಾಡ್ತಾರೆ ಎಂಚ ಇವರಿಗೆ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಪ್ರೊಡ್ಯೂಸರ್ ಒಂದು ಆಯ್ನೆ ಬಜಿ 4 ತಿಂಗಳು ಪ್ರೊಡ್ಯೂಸರ್ ತಿಕ್ಕೇರೆ ಸರ್ ಇಂಚಿಂಚ ಪಿಕ್ಚರ್ ಮಲ್ಪನ ವಿಷಯ ಕೇಳಿದೆ ನಾನು ಮಲ್ಪೊಂದಿಲ್ಲ ಅಂತ ಪಂಡೆ ನಾನು ಫೇಸ್ಬುಕ್ ವಾಟ್ಸಪ್ ಪಾಡ್ದಿದ್ದೆ ಪ್ರೊಡ್ಯೂಸರ್ ಮಾಡೋದಿಲ್ಲ ಅಂತ ಅಂಚ ಏರಶೆ ಲಿಂಕ್ ಕೊಡ್ತಿತ್ತೇರಿಗೆ ಮತ್ತೆ ಆಂಡೆ ಒಂಜಿ ವಾರ ಗ್ಯಾಪ್ ಬ್ಯಾಂಗ್ಳೂರ್ ಪೋಯ ಕತೆ ಆಂಡೆ ಮನದಲ್ಲಿ ವರ್ಕ್ ಸ್ಟಾರ್ಟ್ ಆಂಡೆ 3 ದಿನ ಬುಡ್ದು ಅವರು ಬತ್ತ ಸರ್ನಕ್ಲೆ ಪೂರ ಕತೆ ಟಕ್ 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 ಆಂಡೆ ಎಂಟ ಕೋಆಪರೇಟಿವ್ ಪ್ರೊಡ್ಯೂಸರ್ ಪಂಡ ಪ್ರತಿಯೊಂದು ಹಂತೊಳ್ಳ ಪಂಡ ಶೂಟ್ ನಮ್ಮ ಸ್ಕ್ರಿಪ್ಟ್ ಹಿಡಿದು ಇನ್ನು ರಿಲೀಸ್ ಮುಟ್ಟ ಇನ್ನಿಲ್ಲ ವೈದ್ಯರು ಮೊಟ್ಟಿಗೆ ಒಂದು ಅಂಚ ಮಾಲ್ಪ ಒಂದು ಇಂಚ ಮಾಲ್ಪ ಸಜೆಷನ್ ಕೊರೋದು ಒಂಜಿ ನಮ್ಮ ಬೆರಿ ಸಹಾಯ ನಾರ್ಮಲ್ ಪ್ರೊಡ್ಯೂಸರ್ ಮಿಂಚೆ ಇಪ್ಪಿರ್ಪಂಡ ಮೂರ್ತ ಬರ್ಪೇರು ಬೊಕ್ಕ ರಿಲೀಸ್ಗೆ ಬರ್ಪುಂಡು ಪಿಕ್ಚರ್ ಸೋತನ ಡೈರೆಕ್ಟ್ ಪಿಕ್ಚರ್ ಮುರ್ಕಾಯಿ ಕೆರಿ ಏನ್ ಮಾಡ್ತಾರೆ ಮಧ್ಯೋಡು ಆ ಬಂಗನ ಅಕ್ಲು ತೆರಿದಿ ಪೂಜೆ ಅಂಡ ಮೂಲ ಅಂಚ ಆಯ್ತು ಪ್ರತಿಯೊಂದು ಎಂಕ್ ಎನ್ನ ವರ್ಕ್ದ ಮಿತ್ತು ಮಾತ್ರ ಕಾನ್ಸಂಟ್ರೇಷನ್ ದಾದ ಪಂಡ ಎಡಿಟಿಂಗ್ ಡಬ್ಬಿಂಗ್ ಡಿ ಅಣ್ಣ ಆಯ್ತು ಪಿದೈದ ಮಸ್ತ್ ಬೇರೆ ಇಪ್ಪ ಪ್ರಿಪ್ರೇಷನ್ ಅವಡು ಪೇಪರ್ ವರ್ಕ್ಸ್ ಇಪ್ಪುಂಡು ಪೇಪರ್ ವರ್ಕ್ಸ್ ಮಲ್ಲ ವಿಷಯ ಆಕ್ಚುಲಿ ಕಿರಿಕಿರಿ ಐನ್ ಪೂರ ನೀಟದ ಹ್ಯಾಂಡ್ಲ್ ಪ್ರೊಡ್ಯೂಸರ್ ಗಣೇಶ್ ಕಾಮತ್ ಸರ್ ರತ್ನಾಕರ್ ಕಾಮತ್ ಸರ್ ಅರ್ನೋಟು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರವಿಶಂಕರ್ ಪೈ ಮಸ್ತ್ ಸಪೋರ್ಟಿವ್ ಆದಿತ್ತೆ 4 ತಿಂಗಳಿಗೂ ಬೇಲೆ ಮುಗ್ಗಿಂಡು ಓಕೆ ಇದೆ ಕೊನೆದಾದ ಇತ್ತ ನೆತ್ತ ಪಿರೌಡು ಇತ್ತೆ ಓಂಜಿ ಸಿನಿಮಾ ಬರೋಡುಂದಂಡ ಖಾಲಿ ನಮ್ಮ ದಾದ ಥಿಯೇಟರ್ಗೆ ಪೋಪ ಐತ ಕ್ಯಾರೆಕ್ಟರ್ ನಕಲ್ ದಾದ ಇಪ್ಪ ರಕಲ್ ನನ್ ತೂಪ ಐತ ಪಿರೌಡು ಹಾರ್ಡ್ ವರ್ಕ್ ಸುಮಾರು ಅದು ಮಸ್ತ್ ಉಪ್ಪ ಐತ ಪಿರೌಡು ಕ್ಯಾಮರಾಮನ್ ನಕಲ್ ಅದು ಇಪ್ಪ ಎಡಿಟರ್ ನಕಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫಸ್ಟ್ ಸ್ಕ್ರಿಪ್ಟ್ ಹಿಡಿದು ಪಿಕ್ಚರ್ ರಿಲೀಸ್ ಆನಿಟ್ಟ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಂಡ ಆಕ್ಚುಲಿ ಯಾನ್ ತೋಜ್ವೆ ಮೂಲು ಡೈರೆಕ್ಟರ್ ಸೂಪರ್ ಡೈರೆಕ್ಷನ್ ಪಂಡ ಎನ್ನ ಪಿರೌಡು ಒಂಜಿ ಟೀಮ್ ಇಪ್ಪುಂಡು ನಾನು ಐಂಚಂದ ಟೀಮ್ ಇಪ್ಪುಂಡು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆವಡೆ ಇದು ಬೊಕ್ಕ ಮಾತ ಒಂಜಿ ಡಬ್ಬಿಂಗ್ ದಪ್ಪಗ ಡಿ ಎ ದಪ್ಪಗ ಶೂಟಿಂಗ್ ದವಲ್ಲ ಕ್ಯಾಮರಾ ಅಲ್ಲ ಪೂರ ಮಾತೆಲ್ಲ ಒಂಜಿ ಒಂದು ಟೀಮ್ ವರ್ಕ್ ಒರಿ ನಾತ ಇನ್ನು ಪಿಕ್ಚರ್ ಎಡ್ಡೆ ಬತ್ತಿನಂದ ಒಂದು ಟೀಮ್ ವರ್ಕ್ ಒಂಜಿ ಓಕೆ ಸರಿ ಸರ್ ಓಕೆ ಇತ್ತೆ ಭೋಜರ ಸರ್ ಲಾಸ್ಟ್ ಒಂಜಿ ಸಿನಿಮಾದ ಬಗ್ಗೆ ಒಂಜಿ ಕೊನೆಯದಾದ ನಮ್ಮ ಜನಕ್ಲೆಗ್ ದಾತ ಪನ್ನೋಡು ಒಂದೊಂದು ಇಷ್ಟ ತುಳು ಚಿತ್ರ ಬಂದಾಗ ನಮ್ಮ ತುಳುನಾಡದ ಮಾತೆಲ್ಲ ಮೋಕೆ ಅನ್ಕೊಂಡ ಭಾಷೆ ತುಳು ಭಾಷೆ ಸರ್ವಧರ್ಮದಲ್ಲ ನಮ್ಮ ಈ ತುಳು ಭಾಷೆ ಮಸ್ತ್ ಮೋಕೆ ಅನ್ಬೇಕು ನಿಕಲು ಮಾತೆಲ್ಲ ಕುಟುಂಬ ಸಮೇತರಾದ ಈ ಅಪ್ಪೆ ಟೀಚರ್ ಅಪ್ಪೆ ಬಂದ್ರು ಇದೇ ಲೆಕ್ಕ ಅಪ್ಪೆ ಅಂತ ಬಂದಾಗ ನೀವು ಸಾಂಸಾರಿಕ ಜೀವನದ ಒಂದು ಕಥೆ ನೆನಪಾಪ ನಮ್ಮ ಅಪ್ಪೆ ನೆನಪಾಪ ಅಂಚ ಮಾತಿರ್ಲ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾದ ಈ ಟಾಕಿಸ್ ಬರ್ತದೆ ಈ ಚಿತ್ರ ತೂಲೆ ಮಸ್ತ್ ತಿಳಿಪುಲೆ ಮಸ್ತ್ ಖುಷಿ ಪಡೆಯಲೆ ನಿಖಿಲ ಮಾತಿರಲ್ಲ ಆಶೀರ್ವಾದ ನಿಖಿಲ ಮಿತ್ತುಪಾಡು ತೊಟ್ಟಿಗೆ ನಿಖಿಲಲ್ಲ ಓಕೆ ಖಂಡಿತವಾದ ಚಾನಲ್ ಒಂದ ಸಪೋರ್ಟ್ ಏಪಲ ಪ್ರತಿ ಚಾನಲ್ ಒಂದು ಕಾರ್ಯಕ್ರಮ ತಗೊಂಡಿಲ್ಲ ಮಸ್ತ್ ಖುಷಿ ಅವನು ನಿಖಿಲಿಗೆ ನಿಖಿಲಲ್ಲ ಇಂಜಿನ ಸಪೋರ್ಟ್ ಪಾಡು ಖಂಡಿತವಾದ ಓಕೆ ಕಿಶೋರ್ ಲಾಸ್ಟ್ ನಮ್ಮ ವೀಕ್ಷಕರಿಗೆ ದಾತ ಪಂಡ ಇಷ್ಟ ಮಾಡ್ತಾರೆ ಸಿನಿಮಾ ಬಿಡುಗಡೆ ಆಗ್ತಂಡೆ ಮಾತ ಕಡೆ ಎಟ್ಲ ಎಡ್ಡೆ ರೆಸ್ಪಾನ್ಸ್ ಕೊಡೋದು ಜನ ಎಂಜಾಯ್ ಮಾಡ್ತಂದ್ರೆ ಎಡ್ಡೆ ಕಾಮಿಡಿ ಸಿನಿಮಾ ಕೊಡ್ತಾರೆ ಅಂದಲೇರೆ ಐಕ್ ತಕ್ಕೈನ ಅಭಿನಯ ಎಲ್ಲ ಮಲ್ದೇರೆ ಸರ್ ನಕ್ಲು ದಯದೀತಿ ಪಿಕ್ಚರ್ ತೂಲೆ ಐತೆ ಕೆಲವು ಎಕ್ಸಾಮ್ ಪೂರ ಅವೊಂದು ತೋಜು 4 ದಿನ ಎಕ್ಸಾಮ್ ಮುಗಿಬೇಕ ಬಲೆ ತಾಳ ಅರ್ಜೆಂಟ್ ಇಜ್ಜಿ ನಿಧಾನ ಬಲೆ ಪಿಕ್ಚರ್ ಇಪ್ಪುಂಡು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ನಿಕ್ಲ ಈ ಎಕ್ಸಾಮ್ ಟೆನ್ಷನ್ ಪೂರ ಮರತ್ತದೆ ಬರಲಿ ಬೊಕ್ಕ ಸ್ಪೆಷಲ್ ಆದ ದಾದ ಪಂಡ ನಮ್ಮ ಕುಡ್ಲಡ ಮೇನ್ ಥಿಯೇಟರ್ ಇಂದ ಉಲ ಇಜ್ಜಿ ನೆಟ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಲ್ದ ಮಲ್ಟಿಪ್ಲೆಕ್ಸ್ ದ ರೇಟ್ ಮಸ್ತ್ ಕಡಿಮೆ 118 ರೂಪಾಯಿಗೆ ಟಿಕೆಟ್ ತಿಕ್ಕೊಂಡು ನಾರ್ಮಲ್ ಥಿಯೇಟರ್ ದ ರೇಟ್ ತಿಕ್ಕೊಂಡು AC ಕುಲ್ತು ಪಿಕ್ಚರ್ ತೂಲಿ ದಯದಿ ಮಾತೆಲ್ಲ ಪಿಕ್ಚರ್ ತೂಲೆ ಸಪೋರ್ಟ್ ಮಲ್ಪುಲೆ ಒಂಜಿ ಎಡ್ಡೆ ಪ್ರಯತ್ನ ಮಲ್ದ ನಿಕ್ಲೆ ಇಷ್ಟ ಅನ್ನಂದಂಡ ಒಂಜಿ ಆಯ್ತು ಎಂಕ್ಲೆ ಒಂಜಿ
ಸಿನಿಮಾ ತೂಪುನ ರೀತಿ ಅಂಚನೆ ಎಂಕ್ಲಿಗೆ ಈ ಸಿನಿಮಾದ ಬಗ್ಗೆ ಜನಕ್ಲೆ ಮುಟ್ಟಾರ ವೇದಿಕೆ ಖಂಡಿತವಾದ. ಸೊ ಅದೇ ರೀತಿ ಒಂದು ಉತ್ತಮವಾದಂತಹ ಸಿನಿಮಾವನ್ನು ನೀಡಿದ್ದೀರಾ. ಇದೇ ರೀತಿ ನಿಮ್ಮ ಒಂದು ತಂಡ ಮುಂದಕ್ಕೂ ಕೂಡ ತುಳು ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳನ್ನು ನೀಡಬೇಕು. ಈ ಒಂದು ಅಪ್ಪೆ ಟೀಚರ್ ಚಿತ್ರ ಇನ್ನೂ ಕೂಡ 100 ದಿನಕ್ಕಿಂತ ಜಾಸ್ತಿ 100-200 ಡೇಸ್ ಜಾಸ್ತಿ ಓಡಬೇಕು ಅಂತ ನಮ್ಮ ಕಡೆ ಒಂದು ವಿಶಸ್ ಅನ್ನ ಮಾಡ್ತಾ ಇದೆ ನಿಮಗೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇದಾಗಿತ್ತು ಅಪ್ಪೆ ಟೀಚರ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಚಾನಲ್ 1 ಸದಾ ಸುದ್ದಿಯಲ್ಲಿ.